ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 792 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 19 ಮತ್ತು 20ನೇ ಡಿಸೆಂಬರ್ 2024. ಇವತ್ತಿನ ಅಪ್ಡೇಟ್ಸನ್ನು ತಿಳಿಯೋದಕ್ಕಿಂತ ಮುಂಚೆ ಕಳೆದ ಸಂಚಿಕೆಯ ಪ್ರಶ್ನೆಗಳ ಉತ್ತರಗಳು ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಎ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಬಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ಡಾಕ್ಟರ್ ಕೆ.ವಿ. ನಾರಾಯಣ ಅವರ ಯಾವ ಕೃತಿಗೆ 2024ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ನೀಡಲಾಗಿದೆ? ಫಾರ್ ವಿಚ್ ಆಫ್ ಹಿಸ್ ವರ್ಕ್ಸ್ ಡಿಡ್ ಡಾಕ್ಟರ್ ಕೆ.ವಿ. ನಾರಾಯಣ ರಿಸೀವ್ ದ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಫಾರ್ ದಿ 2024? ಸೊ ನಾನು ಹೇಳ್ತಾ ಇರ್ತಕ್ಕಂಥದ್ದು 2024ರಲ್ಲಿ ಕೊಡ್ತಕ್ಕಂಥ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯಾಗಿರುತ್ತೆ. ಈ ಪ್ರಶಸ್ತಿಯನ್ನು ನಮ್ಮ ಭಾರತ ದೇಶದ ಸಂವಿಧಾನದ ಸ್ಕೆಡ್ಯೂಲ್ 8ಅಲ್ಲಿರ್ತಕ್ಕಂಥ 22 ಭಾಷೆಗಳು ಪ್ಲಸ್ 2 ಭಾಷೆಗಳು ಅಂದರೆ ಒಟ್ಟು 24 ಭಾಷೆಗಳಲ್ಲಿ ರಚನೆಗೊಂಡಿರ್ತಕ್ಕಂಥ ಕೃತಿಗಳಿಗೆ ಅಂದರೆ ಬೆಸ್ಟ್ ಕೃತಿಗಳಿಗೆ ನೀಡ್ತಕ್ಕಂಥ ಒಂದು ವಾರ್ಷಿಕ ಪ್ರಶಸ್ತಿಯಾಗಿರುತ್ತೆ. ಸೊ ಈ ಪ್ರಶಸ್ತಿಯನ್ನು ನಮ್ಮ ಕರ್ನಾಟಕದ ಡಾಕ್ಟರ್ ಕೆ.ವಿ. ನಾರಾಯಣ ಅವರಿಗೆ 2024ನೇ ಸಾಲಿನಲ್ಲಿ ನೀಡಲಾಗಿರುತ್ತೆ. ಹಾಗಿದ್ರೆ ಇವರು ರಚನೆ ಮಾಡಿರ್ತಕ್ಕಂಥ ಕೃತಿ ಅಥವಾ ಯಾವ ಕೃತಿಗೆ ನೀಡಲಾಗಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ನುಡಿಗಳ ಅಳಿವು. ಈ ಒಂದು ಕೃತಿಗೆ ಸೊ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನ ನೀಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಆ ಒಂದು ಅವಾರ್ಡ್ ಹೇಗಿರುತ್ತೆ ಅನ್ನೋ ಚಿತ್ರವನ್ನ ನೀವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಅವರ ಭಾವಚಿತ್ರವನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಒಟ್ಟು 22 + 2 ಅಂದರೆ 24 ಭಾಷೆಗಳಲ್ಲಿ ರಚನೆಗೊಂಡಿರ್ತಕ್ಕಂಥ ಕೃತಿಗಳಿಗೆ ನೀಡ್ತಕ್ಕಂಥ ಅವಾರ್ಡ್ ಆಗಿರುತ್ತೆ. ಇನ್ಫ್ಯಾಕ್ಟ್ ನಾವು 24ಅನ್ನು ಬೈಹಾರ್ಟ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ನಮ್ಮ ಕರ್ನಾಟಕದ್ದು ನಮ್ಮ ಪರೀಕ್ಷೆಗೆ ಬಹಳ ಇಂಪಾರ್ಟೆಂಟ್ ಆಗಿರುವ ಕಾರಣದಿಂದ ಸೊ ನಮ್ಮ ಕರ್ನಾಟಕದ ಅವಾರ್ಡ್ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಇಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈ ಅವಾರ್ಡನ್ನು ಡಾಕ್ಟರ್ ಕೆ.ವಿ. ನಾರಾಯಣ ಅವರಿಗೆ ನೀಡಲಾಗಿರುತ್ತೆ. ಸೊ ಯಾವ ಕೃತಿಗೆ ಅಂತ ನಾನು ಆಲ್ರೆಡಿ ಹೇಳಿದ್ದೇನೆ, ನುಡಿಗಳ ಅಳಿವು ಅಂತ ಒಂದು ಕೃತಿಯಾಗಿರುತ್ತೆ. ಸೊ ಈ ಒಂದು ಕೃತಿಯನ್ನ ಯಾವ ಕ್ಯಾಟಗರಿಯಲ್ಲಿ ಇವರಿಗೆ ಪ್ರಶಸ್ತಿಯನ್ನ ತಂದುಕೊಟ್ಟಿದೆ ಅಂತ ಹೇಳೋದಾದ್ರೆ ಲಿಟ್ರರಿ ಕ್ರಿಟಿಸಿಸಮ್ ಅಂತ ಹೇಳ್ತೇವೆ. ಅಂದ್ರೆ ಸಾಹಿತ್ಯದ ಒಂದು ವಿಮರ್ಶೆ ವಿಭಾಗದಲ್ಲಿ ಈ ಪ್ರಶಸ್ತಿಯನ್ನ ಪಡೆದುಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇವರ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳೋದಾದ್ರೆ ಇವರು ನೋಟೆಡ್ ಕನ್ನಡ ಲಿಟ್ರರಿ ಕ್ರಿಟಿಕ್ ಆಗಿರ್ತಾರೆ ಮತ್ತೆ ಲಿಂಗ್ವಿಸ್ಟಿಕ್ ಆಗಿರ್ತಾರೆ. ಅಂದ್ರೆ ಹೆಸರಾಂತ ಕನ್ನಡ ಸಾಹಿತ್ಯದ ವಿಮರ್ಶಕರಾಗಿರ್ತಾರೆ ಮತ್ತೆ ಭಾಷಾಶಾಸ್ತ್ರಜ್ಞರಾಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಈ ಕೃತಿಯನ್ನ 2018ರಲ್ಲಿ ಹರಿವು ಬುಕ್ಸ್ ನ ವತಿಯಿಂದ ಪಬ್ಲಿಕೇಶನ್ ಅಥವಾ ಪ್ರಕಟಣೆ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಬುಕ್ ಅಲ್ಲಿರ್ತಕ್ಕಂಥ ಕಾಂಟೆಂಟ್ ಏನು, ಯಾವುದ್ರ ಮೇಲೆ ಇವರು ಇದರಲ್ಲಿ ಬರೆದಿದ್ದಾರೆ ಅಂತ ನಾವು ನೋಡೋದಾದ್ರೆ ಡೆತ್ ಆಫ್ ಲ್ಯಾಂಗ್ವೇಜಸ್ ಅಂದ್ರೆ ಈ ಭಾಷೆಗಳ ಒಂದು ಡೆತ್ ಆಗ್ತಕ್ಕಂಥದ್ದು. ಅಂದ್ರೆ ನಮಗೆ ಗೊತ್ತಿರತಕ್ಕಂಥ ಮಾಹಿತಿಯ ಪ್ರಕಾರ ನಮ್ಮ ಬುಡಕಟ್ಟು ಭಾಷೆಗಳೇನಿದ್ದಾವೆ ಸೊ ಅದು ಕ್ರಮೇಣವಾಗಿ ನಶಿಸಿ ಹೋಗ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಹಾಗಿದ್ರೆ ದೇರ್ ಡಿಸಪಿಯರೆನ್ಸ್ ಅಂದ್ರೆ ಅವುಗಳ ಮಾಯ ಆಗ್ತಕ್ಕಂಥದ್ದು ಅಥವಾ ಅದು ನಶಿಸಿ ಹೋಗ್ತಕ್ಕಂಥದ್ದು. ಅಂಡ್ ಕಲ್ಚರಲ್ ಇಂಪ್ಯಾಕ್ಟ್ ಆಫ್ ಲೂಸಿಂಗ್ ಲ್ಯಾಂಗ್ವೇಜಸ್ ಅಂದ್ರೆ ಭಾಷೆಗಳನ್ನ ನಾವು ಕಳೆದುಕೊಂಡರೆ ಅದು ನಮ್ಮ ಒಂದು ಸಂಸ್ಕೃತಿಯ ಮೇಲೆ ಯಾವ ರೀತಿಯ ಪ್ರಭಾವವನ್ನ ಬೀರಬಹುದು. ಸೊ ಈ ಒಂದು ಅಂಶಗಳ ಮೇಲೆ ಈ ಕೃತಿಯನ್ನ ಅವರು ರಚನೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದ್ರ ಜೊತೆಗೆ ಭಾಷೆಗಳಂತೂ ನಾಶ ಆಗ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಕೃತಿಯಲ್ಲಿ ಸೊ ಅವರು ಹೌ ಟು ಟ್ಯಾಕಲ್ ದಿ ಇಶ್ಯೂ ಆಫ್ ಲ್ಯಾಂಗ್ವೇಜ್ ಫೇಡಿಂಗ್ ಅವೇ ಅಂದ್ರೆ ಈ ಭಾಷೆಗಳು ನಶಿಸಿ ಹೋಗ್ತಾ ಇರ್ತಕ್ಕಂಥದ್ದನ್ನ ನಾವು ಹೇಗೆ ಸರಿಪಡಿಸಬಹುದು ಅಂತಕ್ಕಂಥ ಮಾಹಿತಿಯನ್ನು ಕೂಡ ಈ ಒಂದು ಪುಸ್ತಕದಲ್ಲಿ ಬರೆದಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಏನೋ ಪ್ರಶಸ್ತಿಯನ್ನ ಸೆಲೆಕ್ಟ್ ಮಾಡ್ತಕ್ಕಂಥ ಒಂದು ಜ್ಯೂರಿ ಅಥವಾ ಆ ಒಂದು ಆಯ್ಕೆದಾರರ ಬಗ್ಗೆ ನಾವು ನೋಡೋದಾದ್ರೆ ಒಟ್ಟು 3 ಜನರ ತಂಡವನ್ನ ನಾವು ನೋಡ್ಬೋದಾಗಿರುತ್ತೆ. ಆ ಒಂದು ರೆಸ್ಪೆಕ್ಟಿವ್ ಲ್ಯಾಂಗ್ವೇಜಸ್ಗೆ ಸಂಬಂಧಪಟ್ಟಂತೆ ಆ ಭಾಷಾ ತಜ್ಞರು ಯಾರ್ಯಾರು ಇರ್ತಾರೆ ಆ ರೀತಿಯಾಗಿ ಪ್ರತಿಯೊಂದು ಭಾಷೆಗೆ 3 ಜನರನ್ನ ತಂಡವಾಗಿ ಮಾಡಿ ಸೊ ಅವರ ವತಿಯಿಂದ ಆಯ್ಕೆ ಪ್ರಕ್ರಿಯೆಯನ್ನ ಮಾಡ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಈ ವರ್ಷ ಕೊಡ್ತಕ್ಕಂಥ ಅವಾರ್ಡ್ ಏನಿದೆ ಅಂದ್ರೆ 24ನಲ್ಲಿ ಕೊಡ್ತಕ್ಕಂಥ ಅವಾರ್ಡ್ ಏನಿದೆ ಈ ಒಂದು ಅವಾರ್ಡ್ ಅಲ್ಲಿ ಅವರು ಕನ್ಸಿಡರ್ ಮಾಡಿರ್ತಕ್ಕಂಥ ಗ್ಯಾಪ್ ಅಂದ್ರೆ ಯಾವ ಅವಧಿಯಲ್ಲಿ ಪ್ರಕಟಣೆಗೊಂಡಿರ್ತಕ್ಕಂಥ ಪುಸ್ತಕಗಳಿಗೆ ಅವಾರ್ಡ್ ಅನ್ನ ಕೊಡ್ತಾ ಇದ್ದಾರೆ ಅಂತ ಹೇಳೋದಾದ್ರೆ ಜನವರಿ 2018ರಿಂದ ಡಿಸೆಂಬರ್ 2022ರ ನಡುವೆ ಪ್ರಕಟಣೆಗೊಂಡಿರ್ತಕ್ಕಂಥ ಕೃತಿಗಳಿಗೆ 2024ರಲ್ಲಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನ ನೀಡಲಾಗಿರುತ್ತೆ.
ಏನಿದು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಇದರ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ, ಸೊ ಈ ಪ್ರಶಸ್ತಿಯನ್ನ ಸಾಹಿತ್ಯ ಅಕಾಡೆಮಿ ವತಿಯಿಂದ ನೀಡಲಾಗುತ್ತೆ. ಸಾಹಿತ್ಯ ಅಕಾಡೆಮಿಯನ್ನ ನಾವು ಇಂಡಿಯಾಸ್ ನ್ಯಾಷನಲ್ ಅಕಾಡೆಮಿ ಆಫ್ ಲೆಟರ್ಸ್ ಅಂತ ಹೇಳ್ತೇವೆ. ಅಂದ್ರೆ ನಮ್ಮ ಭಾರತ ದೇಶದ ರಾಷ್ಟ್ರೀಯ ಅಕ್ಷರಗಳ ಅಕಾಡೆಮಿ ಅಂತ ಹೇಳ್ತೇವೆ. ಸೊ ಈ ಒಂದು ರಾಷ್ಟ್ರೀಯ ಅಕ್ಷರಗಳ ಅಕಾಡೆಮಿಯ ವತಿಯಿಂದ ನೀಡ್ತಕ್ಕಂಥ ಒಂದು ಪ್ರಶಸ್ತಿಯಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಈ ಪ್ರಶಸ್ತಿಯನ್ನ ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥದ್ದು 1954 ಅಥವಾ 1954ರಲ್ಲಿ ಸ್ಥಾಪನೆ ಮಾಡಿರ್ತಾರೆ. ಸೊ ನಮ್ಮ ಭಾರತೀಯ ಭಾಷೆಗಳಲ್ಲಿ ಪ್ಲಸ್ 2 ರಾಜಸ್ಥಾನಿ ಮತ್ತೆ ಇಂಗ್ಲಿಷ್ 2 ಅಧಿಕೃತ ಭಾಷೆಗಳಲ್ಲಿ ಸೊ ಉತ್ತಮವಾಗಿ ರಚನೆಗೊಂಡಿರ್ತಕ್ಕಂಥ ಸಾಹಿತ್ಯಗಳಿಗೆ ನೀಡ್ತಕ್ಕಂಥ ಪ್ರಶಸ್ತಿಯಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, ನಮ್ಮ ಸಂವಿಧಾನದ 8th ಸ್ಕೆಡ್ಯೂಲ್ ನಲ್ಲಿರ್ತಕ್ಕಂಥ 22 ಲ್ಯಾಂಗ್ವೇಜಸ್ ಅಥವಾ 22 ಭಾಷೆಗಳು, ಅದರ ಜೊತೆಗೆ 8th ಸ್ಕೆಡ್ಯೂಲ್ ಅಲ್ಲಿ ಇಲ್ಲದೆ ಇರತಕ್ಕಂಥ ಇಂಗ್ಲಿಷ್ ಮತ್ತೆ ರಾಜಸ್ಥಾನಿ ಲ್ಯಾಂಗ್ವೇಜ್ ನಲ್ಲಿ ರಚನೆಗೊಂಡಿರ್ತಕ್ಕಂಥ ಕೃತಿಗಳಿಗೆ, ಅಂದ್ರೆ ಒಟ್ಟು 24 ಭಾಷೆಗಳಲ್ಲಿ ರಚನೆಗೊಂಡಿರ್ತಕ್ಕಂಥ ಕೃತಿಗಳಿಗೆ ನೀಡ್ತಕ್ಕಂಥ ಅವಾರ್ಡ್ ಆಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಹಾಗಿದ್ರೆ ಯಾವ ಯಾವ ಕ್ಯಾಟಗರಿಗಳಲ್ಲಿ ಅಥವಾ ವರ್ಗಗಳಲ್ಲಿ ಈ ಒಂದು ಪ್ರಶಸ್ತಿಯನ್ನ ನೀಡ್ತಾರೆ ಅಂತ ನಾವು ನೋಡೋದಾದ್ರೆ, ಪೊಯೆಟ್ರಿ ಆಗಿರ್ಬೋದು, ಅಂದ್ರೆ ಅದು ಕವನ ಆಗಿರ್ಬೋದು, ನಾವೆಲ್ಸ್ ಕಾದಂಬರಿಗಳು, ಶಾರ್ಟ್ ಸ್ಟೋರೀಸ್ ಅಥವಾ ಸಣ್ಣ ಕಥೆಗಳು, ಎಸ್ಸೆಗಳು, ಪ್ರಬಂಧಗಳು. ಸೊ ಇದನ್ನ ನಾವು ಲಿಟ್ರರಿ ಕ್ರಿಟಿಸಿಸಮ್ ಅಂತ ಹೇಳ್ತೇವೆ, ಅಂದ್ರೆ ಸಾಹಿತ್ಯದ ವಿಮರ್ಶೆ ನಮ್ಮ ಕರ್ನಾಟಕಕ್ಕೆ ಸೊ ಈ ಒಂದು ಕ್ಯಾಟಗರಿಯಲ್ಲಿ ಅವಾರ್ಡ್ ನೀಡಲಾಗಿರುತ್ತೆ. ಪ್ಲೇಸ್ ಅಂದ್ರೆ ನಾಟಕಗಳು, ರಿಸರ್ಚ್ ಅಂದ್ರೆ ಸಂಶೋಧನೆಗಳು, ಈ ವರ್ಗಗಳ ಮೇಲೆ ಪ್ರಶಸ್ತಿಯನ್ನ ನೀಡ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಯಾವ ರೀತಿಯ ಪ್ರಶಸ್ತಿಯನ್ನ ನೀಡ್ತಾರೆ ಅಂದ್ರೆ, ಈ ಫಿಲ್ಮ್ ಮೇಕರ್ ಸತ್ಯಜಿತ್ ರೇ ಅಂತ ಹೇಳ್ತೇವೆ. ಸೊ ಇವರು ಚಲನಚಿತ್ರಗಳನ್ನ ನಿರ್ಮಾಣ ಮಾಡ್ತಾರೆ. ಸೊ ಇವರು ಒಂದು ಕಾಪರ್ ಪ್ಲೇಕ್ ಅನ್ನ ಎನ್ಗ್ರೇವ್ ಮಾಡಿರ್ತಾರೆ, ಅಂದ್ರೆ ತಾಮ್ರದ ಒಂದು ಫಲಕವನ್ನ ಇವರು ಡಿಸೈನ್ ಮಾಡಿರ್ತಾರೆ. ಆ ಒಂದು ತಾಮ್ರದ ಫಲಕವನ್ನ ಪ್ರಶಸ್ತಿಯಾಗಿ ನೀಡಲಾಗುತ್ತೆ. ಒಂದು ಟ್ರೆಡಿಷನಲ್ ಶಾಲ್ ಅನ್ನ ನೀಡಲಾಗುತ್ತೆ. ಅದ್ರ ಜೊತೆಗೆ 1 ಲಕ್ಷ ಕ್ಯಾಶ್ ಪ್ರೈಸ್ ಅನ್ನ ಅವಾರ್ಡ್ ರೂಪದಲ್ಲಿ ನೀಡ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 2. ಆಲಮಟ್ಟಿ ಅಣೆಕಟ್ಟು ಎಲ್ಲಿದೆ? ಸೊ ವೇರ್ ಇಸ್ ದಿ ಆಲಮಟ್ಟಿ ಡ್ಯಾಮ್ ಲೊಕೇಟೆಡ್? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಾಗಲಕೋಟೆಯಲ್ಲಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಇನ್ಫ್ಯಾಕ್ಟ್ ಇದು ವಿಜಯಪುರ ಮತ್ತು ಬಾಗಲಕೋಟೆ ಎಡ್ಜ್ ನಲ್ಲಿ ಬರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಕೊಟ್ಟಿರ್ತಕ್ಕಂಥ ಆಪ್ಷನ್ಸ್ ಗಳಲ್ಲಿ ಬಾಗಲಕೋಟೆ ಬೆಸ್ಟ್ ಆಪ್ಷನ್ ಆಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಆಲಮಟ್ಟಿ ಡ್ಯಾಮ್ಗೆ ಸಂಬಂಧಪಟ್ಟಂತೆ ನಾನು ಪ್ರಶ್ನೆಯನ್ನ ತೆಗೆದುಕೊಳ್ಳಲು ಕಾರಣ ಏನಂದ್ರೆ, ಸೊ ನಮ್ಮ ಆಲಮಟ್ಟಿ ಡ್ಯಾಮ್ ಏನಿದೆ, ಸೊ ಇದರ ಹೈಟ್ ಅನ್ನ ಇನ್ಕ್ರೀಸ್ ಮಾಡ್ತಕ್ಕಂಥ ನಿರ್ಧಾರವನ್ನ ನಮ್ಮ ರಾಜ್ಯ ಸರ್ಕಾರ ತೆಗೆದುಕೊಂಡಿರುವ ಕಾರಣದಿಂದ ಸೊ ಇದರ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ. ಇನ್ಫ್ಯಾಕ್ಟ್ ಇದರ ಹೈಟ್ ಅನ್ನ ಇನ್ಕ್ರೀಸ್ ಮಾಡ್ತಕ್ಕಂಥ ಒಂದು ಡಿಸಿಷನ್ ಏನಿದೆ, ಸೊ ಬಹಳ ವರ್ಷಗಳಿಂದ ಚರ್ಚೆಯಲ್ಲಿರ್ತಕ್ಕಂಥ ಒಂದು ವಿಷಯವಾಗಿತ್ತು. ಈಗ ಇರ್ತಕ್ಕಂಥ ರಾಜ್ಯ ಸರ್ಕಾರ ತನ್ನ ಬದ್ಧತೆಯನ್ನ, ಅಂದ್ರೆ ಇದನ್ನ ಇನ್ಕ್ರೀಸ್ ಮಾಡ್ತಕ್ಕಂಥ ಒಂದು ಬದ್ಧತೆಯನ್ನ ಸೊ ಈಗ ತೋರಿಸಿರುವ ಕಾರಣ ಇದು ಮತ್ತೊಮ್ಮೆ ಅಪ್ಡೇಟ್ ಅಲ್ಲಿರ್ತಕ್ಕಂಥ ಒಂದು ವಿಷಯವಾಗಿರುತ್ತೆ. ಸೊ ಆಲಮಟ್ಟಿ ಡ್ಯಾಮ್ ಅಂತಕ್ಕಂಥದ್ದು ಕೃಷ್ಣಾ ನದಿಗೆ ಕಟ್ಟಲಾಗಿರ್ತಕ್ಕಂಥ ಒಂದು ಅಣೆಕಟ್ಟಾಗಿರುತ್ತೆ. ಸೊ ಇದು ಆಕ್ಚುಲಿ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಆಗಿರುತ್ತೆ, ಅಂದ್ರೆ ಜಲ ವಿದ್ಯುತ್ ಯೋಜನೆಯ ಭಾಗವಾಗಿ ಆಲಮಟ್ಟಿ ಡ್ಯಾಮ್ ಅನ್ನ ನಿರ್ಮಾಣ ಮಾಡಲಾಗಿರುತ್ತೆ. ಆಲಮಟ್ಟಿ ಡ್ಯಾಮ್ ನಲ್ಲಿ ವಿದ್ಯುತ್ ಅನ್ನ ತಯಾರಿ ಮಾಡಿದ ನಂತರ ಸೊ ಈ ಒಂದು ನೀರನ್ನ ಮತ್ತೆ ನಾರಾಯಣಪುರ ಡ್ಯಾಮ್ಗೆ ಪಾಸ್ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ನೆನಪಿರ್ಲಿ, ಇದು ಕೃಷ್ಣಾ ನದಿಗೆ ಕಟ್ಟಲಾಗಿರ್ತಕ್ಕಂಥ ಡ್ಯಾಮ್ ಅನ್ನ ನಾವು ಆಲಮಟ್ಟಿ ಅಂತ ಹೇಳ್ತೇವೆ. ಕೃಷ್ಣಾ ನದಿಗೆ ಸಾಕಷ್ಟು ಉಪನದಿಗಳಿರ್ತವೆ. ಕೆಲವೊಂದನ್ನ ಹೇಳೋದಾದ್ರೆ ಭೀಮಾ, ಕೊಯ್ನಾ, ಘಟಪ್ರಭಾ, ಮಲಬ್ರಹ್ಮ ಇವೆಲ್ಲ ಸೊ ಕೃಷ್ಣಾ ನದಿಯ ಅಣೆಕಟ್ಟು, ಐ ಮೀನ್ ಟು ಸೇ ಟ್ರಿಬ್ಯೂಟರೀಸು ಅಥವಾ ಉಪನದಿಗಳಾಗಿ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಈಗ ನಮ್ಮ ಕರ್ನಾಟಕ ಸರ್ಕಾರ ಆಲಮಟ್ಟಿ ಡ್ಯಾಮ್ ನ ಹೈಟ್ ಅನ್ನ ಇನ್ಕ್ರೀಸ್ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿರುತ್ತೆ. ಹಾಗಿದ್ರೆ ಇದರ ಪ್ರಸ್ತುತವಾಗಿರ್ತಕ್ಕಂಥ ಎತ್ತರ ಎಷ್ಟು ಅಂತ ನಿಮಗೆ ಕೇಳಬಹುದಾಗಿರುತ್ತೆ. 519.6 ಮೀಟರ್ಸ್. ಇದನ್ನ ಅಡಿಗಳಲ್ಲಿ ಹೇಳೋದಾದ್ರೆ 1705 ಅಡಿಗಳು ಎತ್ತರವನ್ನ ಹೊಂದಿರುತ್ತೆ. ಎಷ್ಟು ಎತ್ತರ ಮಾಡ್ತಕ್ಕಂಥ ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ ಅಂದ್ರೆ 524.256 ಮೀಟರ್ಸ್, ಅಂದ್ರೆ 1719 ಅಡಿಗಳಷ್ಟು ಸೊ ಇದನ್ನ ಇನ್ಕ್ರೀಸ್ ಮಾಡ್ತಾರೆ. ಅಂದ್ರೆ 1705 ಇರೋದನ್ನ 1719ಗೆ ಇನ್ಕ್ರೀಸ್ ಮಾಡ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇದರ ಪರ್ಪಸ್ ಏನು? ಆಬ್ವಿಯಸ್ಲಿ ಅದರ ಎತ್ತರವನ್ನ ಇನ್ಕ್ರೀಸ್ ಮಾಡಿದ್ರೆ ಅದರ ಸ್ಟೋರೇಜ್ ಕೆಪಾಸಿಟಿ ಇನ್ಕ್ರೀಸ್ ಆಗುತ್ತೆ. ಸೊ ಅದರಿಂದ ಇರಿಗೇಷನ್, ನೀರಾವರಿ ಹೆಚ್ಚಾಗುತ್ತೆ. ಡ್ರಿಂಕಿಂಗ್, ಕುಡಿಯುವ ನೀರಿನ ಹೆಚ್ಚಿನ ಸರಬರಾಜು ಮಾಡಬಹುದಾಗಿರುತ್ತೆ. ಈವನ್ ಇಂಡಸ್ಟ್ರೀಸ್ ಅಥವಾ ಕೈಗಾರಿಕೆಗಳಿಗೂ ಕೂಡ ಸೊ ಇದನ್ನ ಬಳಕೆ ಮಾಡಬಹುದಾಗಿರುತ್ತೆ.
ಇರುತ್ತೆ. ಬಟ್ ಇದನ್ನ ಇನ್ಕ್ರೀಸ್ ಮಾಡ್ತಕ್ಕಂಥದ್ದು ಅಷ್ಟು ಸುಲಭದ ಮಾತಲ್ಲ. ಸೊ ಇದಕ್ಕೆ ಬೇಕಾಗಿರ್ತಕ್ಕಂಥ ಸೆಂಟ್ರಲ್ ವಾಟರ್ ಕಮಿಷನ್ ಅದರ ಪರ್ಮಿಷನ್, ಅಂದ್ರೆ ಕೇಂದ್ರ ಜಲ ಆಯೋಗದ ಒಂದು ಪರ್ಮಿಷನ್ ಅನ್ನ ತೆಗೆದುಕೊಂಡ ನಂತರ ಸೊ ಇದರ ಎತ್ತರವನ್ನ ಇನ್ಕ್ರೀಸ್ ಮಾಡ್ತಕ್ಕಂಥ ಒಂದು ಅವಕಾಶವನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಅದರ ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಈ ಒಂದು ಕೃಷ್ಣಾ ರಿವರ್ ಡಿಸ್ಪ್ಯೂಟ್ ಅಥವಾ ಕೃಷ್ಣಾ ನದಿ ವಿವಾದಕ್ಕೆ ಸಂಬಂಧಪಟ್ಟಂತೆ ಒಂದು ಟ್ರೈಬ್ಯುನಲ್ ಅಥವಾ ನ್ಯಾಯಮಂಡಳಿಯನ್ನ ರಚನೆ ಮಾಡಿರ್ತಾರೆ. ಸೊ ಅದ್ರ ಬಗ್ಗೆ ಕೂಡ ನಮ್ಗಿಲ್ಲಿ ಗೊತ್ತಿರಬೇಕಾಗಿರುತ್ತೆ. ಆ ನ್ಯಾಯಮಂಡಳಿಯನ್ನ ನಾವೇನಂತ ಕರಿತೀವಿ ಅಂದ್ರೆ ಬ್ರಿಜೇಶ್ ಕುಮಾರ್ ಟ್ರೈಬ್ಯುನಲ್ ಅಂತ ಕರಿತೇವೆ. ಸೊ ಈ ಒಂದು ಟ್ರಿಬ್ಯುನಲ್ ಅಥವಾ ನ್ಯಾಯಮಂಡಳಿ ಇದರ ಹೈಟ್ ಅನ್ನ ಇನ್ಕ್ರೀಸ್ ಮಾಡ್ತಕ್ಕಂಥ ಒಂದು ಅಥಾರಿಟಿಯನ್ನ ನಮ್ಮ ಕರ್ನಾಟಕಕ್ಕೆ ನೀಡಲಾಗಿರುತ್ತೆ. ಬಟ್ ಇದಕ್ಕೆ ಡಿಸ್ಪ್ಯೂಟ್ ಅನ್ನ ಮಾಡ್ತಾ ಇರ್ತಕ್ಕಂಥ ರಾಜ್ಯಗಳು ಯಾವ್ದು ಅಂದ್ರೆ ಆಂಧ್ರ ಪ್ರದೇಶ ಮತ್ತು ಮಹಾರಾಷ್ಟ್ರ. ಸೊ ಈ ಒಂದು ಡಿಸಿಷನ್ಗೆ ವಿರುದ್ಧವಾಗಿ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಬಟ್ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಈ ಒಂದು ಬ್ರಿಜೇಶ್ ಕುಮಾರ್ ನ್ಯಾಯಮಂಡಳಿ ಏನಿದೆ ಸೊ ಈ ಎತ್ತರ ಹೆಚ್ಚಳಕ್ಕೆ ಅಧಿಕಾರವನ್ನ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ನೀಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಆಲಮಟ್ಟಿ ಡ್ಯಾಮ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ ಸೊ ಇದಕ್ಕೆ ಇನ್ನೊಂದು ಹೆಸರು ಕೂಡ ಇದೆ. ಇದನ್ನ ನಾವು ಲಾಲ್ ಬಹದ್ದೂರ್ ಶಾಸ್ತ್ರಿ ಡ್ಯಾಮ್ ಅಂತ ಕರಿತೇವೆ. ಸೊ ಇದನ್ನ ಕೃಷ್ಣಾ ರಿವರ್ಗೆ ಕಟ್ಟಿರ್ತಕ್ಕಂಥ ಒಂದು ಡ್ಯಾಮ್ ಆಗಿರಿ ಅಥವಾ ಈ ಒಂದು ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಅಥವಾ ಜಲ ವಿದ್ಯುತ್ ಯೋಜನೆಗೆ ಕೃಷ್ಣಾ ನದಿಗೆ ಕಟ್ಟಲಾಗಿರ್ತಕ್ಕಂಥ ಉತ್ತರ ಭಾರತದ ಅಣೆಕಟ್ಟು ಅಂತ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇದರ ಲೊಕೇಶನ್ ಅನ್ನ ನಾವು ಎಕ್ಸಾಕ್ಟ್ಲಿ ನೋಡೋದಾದ್ರೆ ಬಾರ್ಡರ್ ಆಫ್ ವಿಜಯಪುರ ಮತ್ತು ಬಾಗಲಕೋಟೆ ಡಿಸ್ಟ್ರಿಕ್ಟ್ ನಲ್ಲಿ ಬರುತ್ತೆ. ಅಂದ್ರೆ ವಿಜಯಪುರ ಮತ್ತು ಬಾಗಲಕೋಟೆಯ ಜಿಲ್ಲೆಯ ಗಡಿ ಭಾಗದಲ್ಲಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ಈ ಒಂದು ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿರ್ತಕ್ಕಂಥದ್ದು ಜುಲೈ 2005ರಲ್ಲಿ. ಸೊ ಈ ಒಂದು ಅಣೆಕಟ್ಟನ್ನ ನಿರ್ಮಾಣ ಮಾಡಿರ್ತಕ್ಕಂಥದ್ದನ್ನ ಸಂಪೂರ್ಣಗೊಳಿಸಿರೋದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಈ ಒಂದು ಅಣೆಕಟ್ಟು ಏನಿರುತ್ತೆ ಅದರ ಕೆಪಾಸಿಟಿ ಅಂದ್ರೆ ಎಷ್ಟು ನೀರನ್ನ ಅದು ಹೋಲ್ಡ್ ಮಾಡ್ತಕ್ಕಂಥ ಕೆಪಾಸಿಟಿ ಹೊಂದಿರುತ್ತೆ ಅಂದ್ರೆ 123.08 TMC ಅಟ್ 515 ಮೀಟರ್ಸ್ ಅಂದ್ರೆ 519 ಮೀಟರ್ MSL ಅಲ್ಲಿ 123.08 TMC ಅಷ್ಟು ನೀರನ್ನ ಅದು ಹೋಲ್ಡ್ ಮಾಡ್ತಕ್ಕಂಥ ಕೆಪಾಸಿಟಿ ಇರುತ್ತೆ. ಸೊ ಇದರಲ್ಲಿರ್ತಕ್ಕಂಥ ಸ್ಪಿಲ್ವೇ ಗೇಟ್ಸ್ ಅಂದ್ರೆ ಆ ಅಣೆಕಟ್ಟು ಏನಾದ್ರೂ ತುಂಬಿದ್ದೆ ಆದಲ್ಲಿ ಸೊ ನೀರನ್ನ ಹೊರಗಡೆ ಹರಿಸಲಿಕ್ಕೆ ಸೊ ಇದರಲ್ಲಿ 26 ರ್ಯಾಡಿಕಲ್ ಗೇಟ್ಗಳನ್ನು ನಾವು ಇದರಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದು ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಆಗಿರೋದ್ರಿಂದ ಇದು ಎಷ್ಟು ಎಲೆಕ್ಟ್ರಿಸಿಟಿಯನ್ನ ಪ್ರೊಡ್ಯೂಸ್ ಮಾಡ್ತಕ್ಕಂಥ ಕೆಪಾಸಿಟಿಯನ್ನ ಹೊಂದಿರುತ್ತೆ ಅಂದ್ರೆ 290 ಮೆಗಾವ್ಯಾಟ್ಸ್ ಅಷ್ಟು ವಿದ್ಯುತ್ ಅನ್ನ ಅದು ಪ್ರೊಡ್ಯೂಸ್ ಮಾಡುತ್ತೆ. ಸೊ ಆನ್ಯುಯಲಿ ಅಂದ್ರೆ ವಾರ್ಷಿಕವಾಗಿ ಇದರ ಗುರಿ ಎಷ್ಟಿರುತ್ತೆ ಅಂದ್ರೆ 560 MU ಅಥವಾ ಮಿಲಿಯನ್ ಯೂನಿಟ್ಸ್ ಗಳಷ್ಟು ವಿದ್ಯುತ್ ಅನ್ನ ವಾರ್ಷಿಕವಾಗಿ ಅಭಿವೃದ್ಧಿ ಪಡಿಸ್ತಕ್ಕಂಥ ಗುರಿಯನ್ನ ಈ ಒಂದು ಯೋಜನೆಯಿಂದ ನಾವು ನೋಡಬಹುದಾಗಿರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಪ್ರಾಜೆಕ್ಟ್ ಕೂಡ ಇದೆ. ಸೊ ಅದನ್ನು ಕೂಡ ನಾವು ಬಹಳ ಇತ್ತೀಚೆಗೆ ಡಿಸ್ಕಸ್ ಮಾಡಿದ್ವಿ. ಸೊ ಆ ಪ್ರಾಜೆಕ್ಟ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಅಪ್ಪರ್ ಕೃಷ್ಣಾ ಇರಿಗೇಷನ್ ಪ್ರಾಜೆಕ್ಟ್ ಅಥವಾ ಕೃಷ್ಣಾ ಮೇಲ್ದಂಡೆ ನೀರಾವರಿ ಯೋಜನೆ ಅಂತ ಹೇಳ್ತೇವೆ. ಸೊ ಇದಕ್ಕೂ ಮತ್ತು ಆಲಮಟ್ಟಿಗೂ ಇರ್ತಕ್ಕಂಥ ರಿಲೇಷನ್ ಏನು ಅಂದ್ರೆ ಈ ಒಂದು ಅಪ್ಪರ್ ಕೃಷ್ಣಾ ಇರಿಗೇಷನ್ ಪ್ರಾಜೆಕ್ಟ್ ಏನಿದೆ ಇದಕ್ಕೆ ಆಲಮಟ್ಟಿ ಡ್ಯಾಮ್ ಇಸ್ ದಿ ಮೇನ್ ರಿಸರ್ವೈರ್ ಫಾರ್ ದಿಸ್ ಪ್ರಾಜೆಕ್ಟ್. ಅಂದ್ರೆ ಈ ಒಂದು ಯೋಜನೆಗೆ ಆಲಮಟ್ಟಿ ಅಣೆಕಟ್ಟು ಪ್ರಮುಖವಾಗಿರ್ತಕ್ಕಂಥ ಜಲಾಶಯವಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಈ ಒಂದು ಯೋಜನೆಯ ಪ್ರಕಾರ ವಾಟರ್ ಈಸ್ ರಿಲೀಸ್ಡ್ ಇಂಟು ನಾರಾಯಣಪುರ ರಿಸರ್ವೈರ್ ಆಫ್ಟರ್ ದಿ ಪವರ್ ಜನರೇಷನ್ ಅಂದ್ರೆ ವಿದ್ಯುತ್ ಅನ್ನ ಉತ್ಪಾದನೆ ಮಾಡಿದ ನಂತರ ಸೊ ಆ ಒಂದು ನೀರನ್ನ ನಾರಾಯಣಪುರ ಜಲಾಶಯಕ್ಕೆ ಬಿಡುಗಡೆ ಮಾಡ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3. ಯಾವ ಪ್ರದೇಶವು ಇತ್ತೀಚೆಗೆ 371J ತರಹದ ಸ್ಥಿತಿಯನ್ನು ಬಯಸುತ್ತಿದೆ? ಸೊ ವಿಚ್ ರೀಜನ್ ಈಸ್ ಸೀಕಿಂಗ್ 371J ಲೈಕ್ ಸ್ಟೇಟಸ್ ರೀಸೆಂಟ್ಲಿ? 371J ಅಂತಕ್ಕಂಥದ್ದು ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನವಾಗಿರುತ್ತೆ. ಇದೇ ರೀತಿಯ ಸ್ಥಾನಮಾನವನ್ನ ನಮ್ಮ ಕರ್ನಾಟಕದ ಇನ್ನೊಂದು ಭಾಗ ಕೂಡ ಬಯಸ್ತಾ ಇದೆ. ಸೊ ಇದನ್ನ ಇತ್ತೀಚೆಗೆ ನಡೀತಾ ಇರ್ತಕ್ಕಂಥ ಅಧಿವೇಶನದಲ್ಲಿ ವ್ಯಕ್ತಪಡಿಸಲಾಗಿರುತ್ತೆ. ಸೊ ಅದು ಯಾವ ಭಾಗ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕಿತ್ತೂರು ಕರ್ನಾಟಕ ಕೂಡ ತನಗೆ 371J ಅಥವಾ ಇದೇ ರೀತಿಯ ಪ್ರಾವಿಷನ್ ಅನ್ನ ಕೊಡಬೇಕು ಅಂತಕ್ಕಂಥ ಒಂದು ಆಶಯವನ್ನ ವ್ಯಕ್ತಪಡಿಸಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಕಿತ್ತೂರು ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳು ಬರುತ್ತಂದ್ರೆ ಒಟ್ಟು 7 ಜಿಲ್ಲೆಗಳನ್ನ ನಾವು ಕಿತ್ತೂರು ಕರ್ನಾಟಕದ ಭಾಗದಲ್ಲಿ ನೋಡಬಹುದಾಗಿರುತ್ತೆ. ಆ 7 ಜಿಲ್ಲೆಗಳು ಯಾವ್ದ್ಯಾವ್ದು ಅಂದ್ರೆ ಸೊ ಒಂದು ಇಲ್ಲಿರ್ತಕ್ಕಂಥದ್ದು ಬೆಳಗಾವಿ ಆಗಿರುತ್ತೆ. ಸೊ ಎರಡನೇದು ಧಾರವಾಡ, ಮೂರನೇದು ಸೊ ವಿಜಯಪುರವನ್ನ ನೋಡ್ಬೋದು, ನಾಲ್ಕನೇದು ಬಾಗಲಕೋಟನ್ನ ನೋಡ್ಬೋದು, ಐದನೇದು ಗದಗ ಆಗಿರುತ್ತೆ, ಆರನೇದು ಉತ್ತರ ಕನ್ನಡ ಮತ್ತು ಸೊ 7ನೇದನ್ನ ನಾವು ಹಾವೇರಿ ಅಂತ ಹೇಳ್ತೇವೆ. ಸೊ ಇಷ್ಟು ಭಾಗಗಳಿಗೆ ಒಂದು ಸ್ಪೆಷಲ್
ಪ್ರಾವಿಷನ್ ಅನ್ನ ಕೊಡಬೇಕಂತಕ್ಕಂಥ ಒಂದು ಏನೋ ಆಶಯವನ್ನ ಈ ಒಂದು ಬೆಳಗಾವಿ ಅಧಿವೇಶನದಲ್ಲಿ ವ್ಯಕ್ತಪಡಿಸಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ನಮ್ಮ ಕರ್ನಾಟಕದಲ್ಲಿ ಈಗಾಗಲೇ 371 ನ ಅಡಿಯಲ್ಲಿ ಕೆಲವು ಜಿಲ್ಲೆಗಳಿಗೆ ವಿಶೇಷ ಸ್ಥಾನಮಾನವನ್ನ ನೀಡಲಾಗಿರುತ್ತೆ. ಅದರ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಇದು 118th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಗಿರುತ್ತೆ. ಅಂದ್ರೆ 118ನೇ ಸಾಂವಿಧಾನಿಕ ತಿದ್ದುಪಡಿಯ ಮುಖಾಂತರ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಕೆಲವೊಂದು ಹಿಂದುಳಿದ ಜಿಲ್ಲೆಗಳನ್ನ ಮುಂದುವರೆಸಲು ಮಾಡಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನವಾಗಿರುತ್ತೆ. ಈ ಒಂದು ಆರ್ಟಿಕಲ್ ನ ಪ್ರಕಾರ ಇದನ್ನ there is a special recognition in constitution of India for the backward districts. ಅಂದ್ರೆ ಈ ಒಂದು ಹೈದರಾಬಾದ್ ಕರ್ನಾಟಕ ರೀಜನ್ ಅಲ್ಲಿ ಇರ್ತಕ್ಕಂಥ ಹಿಂದುಳಿದ ಜಿಲ್ಲೆಗಳನ್ನ ಮುಂದುವರಿಸಲಿಕ್ಕೆ ವಿಶೇಷವಾದ ಸ್ಥಾನಮಾನವನ್ನ ನೀಡಲಾಗುತ್ತೆ. ಕೆಲವೊಂದು ಪ್ರಾವಿಷನ್ಸ್ ಅನ್ನ ನಾವು ಡಿಸ್ಕಸ್ ಮಾಡೋದಾದ್ರೆ ಇದರಲ್ಲಿ ಮೇಜರ್ಲಿ 70% ಅಂದ್ರೆ 70% ಒಂದು ರಿಸರ್ವೇಶನ್ ಅನ್ನ ನೀಡಲಾಗುತ್ತೆ. ಏನಿದು 70% ರಿಸರ್ವೇಶನ್ ಅಂತ ನಾವಿಲ್ಲಿ ನೋಡೋದಾದ್ರೆ ನೋಡಿ, ಆರ್ಟಿಕಲ್ 370 ಅಡಿಯಲ್ಲಿ ಅಂಡರ್ ಆರ್ಟಿಕಲ್ 370 70% ಆಫ್ ದಿ ಸೀಟ್ಸ್ ಇನ್ ಮೆಡಿಕಲ್ ಅಂದ್ರೆ ವೈದ್ಯಕೀಯ ಶಿಕ್ಷಣ ಆಗಿರ್ಬೋದು, ಡೆಂಟಲ್ ಈ ಒಂದು ಡೆಂಟಲ್ ಅಥವಾ ದಂತ ವೈದ್ಯ ಆಗಿರ್ಬೋದು, ಇಂಜಿನಿಯರಿಂಗ್ ಆಗಿರ್ಬೋದು, ಈ ಎಲ್ಲಾ ಕಾಲೇಜುಗಳಲ್ಲಿ ಪಾರ್ಟ್ ಆಫ್ ಹೈದರಾಬಾದ್ ಕರ್ನಾಟಕ ರೀಜನ್ಸ್ ಆರ್ ರಿಸರ್ವ್ಡ್ ಫಾರ್ ಲೋಕಲ್ ಸ್ಟೂಡೆಂಟ್ಸ್. ಅಂದ್ರೆ 70% ಸೀಟ್ಗಳೇನಿರ್ತವೆ ಅದನ್ನ ಅಲ್ಲಿರ್ತಕ್ಕಂಥ ಸ್ಥಳೀಯರಿಗೆ ಮೀಸಲಾತಿ ಕೊಡ್ತಕ್ಕಂಥದ್ದು ಕಡ್ಡಾಯವಾಗಿರುತ್ತೆ. ಇನ್ನ ಉಳಿದ 8% ಅಂದ್ರೆ ಅವೇ ಫ್ರಮ್ ದೀಸ್ ರೀಜನ್ ಅಂದ್ರೆ ಈ ಒಂದು ಕಲ್ಯಾಣ ಕರ್ನಾಟಕದ ಹೊರಗಡೆ ಇರತಕ್ಕಂಥ ಪ್ರದೇಶಗಳಲ್ಲಿ 8% ಸೀಟ್ಗಳನ್ನ ಈ ಕ್ಷೇತ್ರಗಳಲ್ಲಿ ಅಲ್ಲಿನ ಭಾಗದ ವಿದ್ಯಾರ್ಥಿಗಳಿಗೆ ಈ ಒಂದು ಆರ್ಟಿಕಲ್ ನ ಅಡಿಯಲ್ಲಿ ನೀಡ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಅದಾದ್ಮೇಲೆ ಈಗ ಪ್ರಪೋಸ್ ಮಾಡ್ತಾ ಇರ್ತಕ್ಕಂಥದ್ದು ಏನು ಅಂದ್ರೆ ಈ ಒಂದು ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಈ ಒಂದು ಕಿತ್ತೂರು ಕರ್ನಾಟಕದಲ್ಲಿ ಬರ್ತಕ್ಕಂಥ 7 ಜಿಲ್ಲೆಗಳಿಗೂ ಕೂಡ ಇದೇ ರೀತಿಯ ಸ್ಥಾನಮಾನವನ್ನ ಅವರು ಕೇಳ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಅಪ್ಡೇಟ್ ಏನು ಅಂದ್ರೆ ಡಿಮಾಂಡ್ ಫಾರ್ ಗ್ರಾಂಟಿಂಗ್ 371J ಲೈಕ್ ಸ್ಟೇಟಸ್ ಟು ಕಿತ್ತೂರು ಕರ್ನಾಟಕ ರೀಜನ್ ಅಥವಾ ಕಿತ್ತೂರು ಕರ್ನಾಟಕ ಭಾಗಕ್ಕೆ ಇದೇ ರೀತಿಯ ಸ್ಥಾನಮಾನವನ್ನ ಬೇಡಿಕೆ ಇಟ್ಟಿದ್ದಾರೆ. ಇದಕ್ಕೆ ರಾಜ್ಯ ಸರ್ಕಾರ ಅಕ್ನಾಲೇಜ್ ಮಾಡಿದೆ, ಅಂದ್ರೆ ಅದನ್ನ ಮಾಡ್ತೀವಿ ಅಂತಕ್ಕಂಥ ಭರವಸೆಯನ್ನ ರಾಜ್ಯ ಸರ್ಕಾರ ನೀಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಇದರ ಬ್ಯಾಕ್ವರ್ಡ್ ಅನ್ನ ನಾವು ನೋಡೋದಾದ್ರೆ ಇದನ್ನ ನಾವು ಸ್ಪೆಷಲ್ ಪ್ರಾವಿಷನ್ ಅಂತ ಹೇಳ್ತೇವೆ, ಅಂದ್ರೆ ವಿಶೇಷ ಸ್ಥಾನಮಾನ ಅಂತ ಹೇಳ್ತೇವೆ. ಯಾವ ಭಾಗಕ್ಕೆ ಅಂದ್ರೆ ಕಲ್ಯಾಣ ಕರ್ನಾಟಕ ರೀಜನ್ ಅಂತ ಕರಿತೇವೆ. ಕಲ್ಯಾಣ ಕರ್ನಾಟಕವನ್ನ ಮುಂಚೆ ಹೈದರಾಬಾದ್ ಕರ್ನಾಟಕ ಅಂತ ಕರಿತಾ ಇದ್ರು, ಬಟ್ ಈಗ ಇದನ್ನ ನಾವು ಕಲ್ಯಾಣ ಕರ್ನಾಟಕ ಅಂತ ಹೇಳ್ತೇವೆ. ಇಲ್ಲಿ ಎಜುಕೇಶನ್ ಮತ್ತೆ ಎಂಪ್ಲಾಯ್ಮೆಂಟ್, ಶಿಕ್ಷಣ ಆಗಿರ್ಬೋದು ಮತ್ತೆ ಈ ಒಂದು ಉದ್ಯೋಗ ಆಗಿರ್ಬೋದು, ಇವರಿಗೆ ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನವನ್ನ ನೀಡ್ತಕ್ಕಂಥ ಒಂದು ಪ್ರಾವಿಷನ್ ಅನ್ನು ನಾವು ಆರ್ಟಿಕಲ್ 371J ಅಂತ ಕರಿತೇವೆ. ಈ ಒಂದು ಪ್ರಾವಿಷನ್ ಅನ್ನ ನೀಡುವ ಕಾರಣದಿಂದ ನಮ್ಮ ಸಂವಿಧಾನದಲ್ಲಿ ತಿದ್ದುಪಡಿಯನ್ನ ಮಾಡಲಾಗುತ್ತೆ. ನಮ್ಮ ಸಂವಿಧಾನದಲ್ಲಿ 98 ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಆಫ್ 2012 2012ರ 98ನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆಯನ್ನ ಸೇರಿಸುವ ಮುಖಾಂತರ ಈ ಒಂದು ವಿಶೇಷ ಸ್ಥಾನಮಾನವನ್ನ ನೀಡಲಾಗುತ್ತೆ. ಇದರಲ್ಲಿ 6 ಹಿಂದುಳಿದ ಜಿಲ್ಲೆಗಳನ್ನ ನಾವು ನೋಡಬಹುದಾಗಿರುತ್ತೆ. ಒಂದು ಕಲಬುರಗಿ, ಬೀದರ್, ರಾಯಚೂರು, ಕೊಪ್ಪಳ, ಯಾದಗಿರಿ ಮತ್ತೆ ಬೆಳ್ಳಾರಿ ಈ ಒಂದು ಜಿಲ್ಲೆಗಳನ್ನ ಕಲ್ಯಾಣ ಕರ್ನಾಟಕದ ಭಾಗವಾಗಿ ನಾವಿಲ್ಲಿ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಇದರ ಪರ್ಪಸ್ ಅಥವಾ ಉದ್ದೇಶ ಏನಾಗಿರುತ್ತೆ ಅಂದ್ರೆ ಅಡ್ರೆಸ್ ಡೆವಲಪ್ಮೆಂಟಲ್ ಡಿಸ್ಪ್ಯಾರಿಟೀಸ್, ಅಂದ್ರೆ ನಮ್ಮ ಈ ದಕ್ಷಿಣ ಭಾಗದ ಕರ್ನಾಟಕ ಏನಿದೆ, ಉತ್ತರ ಭಾಗದ ಕರ್ನಾಟಕ ಏನಿದೆ, ಈ 2 ಭಾಗಗಳ ಅಭಿವೃದ್ಧಿಯ ಅಸಮತೋಲನ ಏನಿರುತ್ತೆ ಅದನ್ನ ಈಕ್ವೇಟ್ ಮಾಡ್ತಕ್ಕಂಥದ್ದು ಅಥವಾ ಅದನ್ನ ಹೆಚ್ಚು ಅಭಿವೃದ್ಧಿಗೊಳಿಸಲಿಕ್ಕೆ ಮಾಡ್ತಕ್ಕಂಥ ಒಂದು ಪ್ರಾವಿಷನ್ ಅನ್ನ ಈ ಒಂದು ಕಾಯ್ದೆಯ ಮುಖಾಂತರ ನೀಡಲಾಗಿರುತ್ತೆ. ಅದ್ರ ಜೊತೆಗೆ ಅವರಿಗೆ ಬೇಕಾಗಿರ್ತಕ್ಕಂಥ ಶೈಕ್ಷಣಿಕ ಮತ್ತು ಉದ್ಯೋಗದ ಮೀಸಲಾತಿಯನ್ನ ಕೊಡುವ ಕಾರಣದಿಂದ ಈ ಒಂದು ಬದಲಾವಣೆಯನ್ನ ಮಾಡಿಕೊಳ್ಳಲಾಗಿರುತ್ತೆ. ಈ ಸ್ಪೆಷಲ್ ಪ್ರಾವಿಷನ್ ಅಲ್ಲಿ ಏನಿದೆ ಅಂತ ನಾವು ನೋಡೋದಾದ್ರೆ ಎಸ್ಟಾಬ್ಲಿಷ್ಮೆಂಟ್ ಆಫ್ ಸಪರೇಟ್ ಡೆವಲಪ್ಮೆಂಟ್ ಬೋರ್ಡ್ಸ್ ಫಾರ್ ದಿ ಕಲ್ಯಾಣ ಕರ್ನಾಟಕ ರೀಜನ್, ಅಂದ್ರೆ ಈ ಒಂದು ಕಲ್ಯಾಣ ಕರ್ನಾಟಕ ಪ್ರದೇಶಕ್ಕೆ ಪ್ರತ್ಯೇಕ ಅಭಿವೃದ್ಧಿ ಮಂಡಳಿಯನ್ನ ಸ್ಥಾಪನೆ ಮಾಡಲಾಗಿರುತ್ತೆ. ಅದಾದ್ಮೇಲೆ ಆನ್ಯುವಲ್ ರಿಪೋರ್ಟ್ ಅನ್ನ ಮಾಡಬೇಕಾಗಿರುತ್ತೆ. ಅಂದ್ರೆ ಈ ಒಂದು ಬೋರ್ಡ್ ಏನಿರುತ್ತೆ ದಟ್ ರೀಪ್ಲೇಸಸ್
ಪ್ಲಸ್ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಮುಂದೆ ವಾರ್ಷಿಕವಾಗಿ ಈ ಒಂದು ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ವರದಿಯನ್ನ ಪ್ರೆಸೆಂಟ್ ಮಾಡ್ತಕ್ಕಂಥದ್ದು ಕಡ್ಡಾಯವಾಗಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಅದ್ರ ಜೊತೆಗೆ ಇವ್ರಿಗೆ ಬೇಕಾಗಿರ್ತಕ್ಕಂಥ ಫಂಡ್ಸ್ ಅನ್ನ ಅಂದ್ರೆ ವಿಶೇಷ ಅನುದಾನವನ್ನ ಕೂಡ ಈ ಒಂದು ಭಾಗಕ್ಕೆ ಬಿಡುಗಡೆ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅದ್ರ ಜೊತೆಗೆ ಎಜುಕೇಶನಲ್ ಟ್ರೈನಿಂಗ್ ಆಗಿರ್ಬೋದು ಅಥವಾ ವೊಕೇಶನಲ್ ಟ್ರೈನಿಂಗ್ ಆಗಿರ್ಬೋದು. ಸೊ ಇದರಲ್ಲಿ ಅವ್ರಿಗೋಸ್ಕರ ಪ್ರತ್ಯೇಕವಾಗಿರ್ತಕ್ಕಂಥ ಮೀಸಲಾತಿಯನ್ನ ಕೂಡ ಈ ಒಂದು ವಿಧಿಯ ಅಡಿಯಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ಅದ್ರ ಜೊತೆಗೆ ಈ ಪಬ್ಲಿಕ್ ಎಂಪ್ಲಾಯ್ಮೆಂಟ್ ಅಥವಾ ಸಾರ್ವಜನಿಕ ಉದ್ಯೋಗದಲ್ಲಿ ಸ್ಟೇಟ್ ಗವರ್ಮೆಂಟ್ ಆಗಿರ್ಬೋದು ಅಥವಾ ಸ್ಟೇಟ್ ಕಂಟ್ರೋಲ್ಡ್ ಆರ್ಗನೈಸೇಷನ್ಸ್ ಆಗಿರ್ಬೋದು, ಅಂದ್ರೆ ರಾಜ್ಯ ಸರ್ಕಾರ ಆಗಿರ್ಬೋದು, ರಾಜ್ಯ ನಿಯಂತ್ರಿತ ಸಂಸ್ಥೆಗಳ ಹುದ್ದೆಗಳಲ್ಲಿ ಸೊ ಇವರಿಗೆ ವಿಶೇಷವಾಗಿರ್ತಕ್ಕಂಥ ಮೀಸಲಾತಿಯನ್ನ ಕೂಡ ನೀಡ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಈಗ ಕಿತ್ತೂರು ಕರ್ನಾಟಕ ರೀಜನ್ ಬಗ್ಗೆ ನಾವು ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳೋದಾದ್ರೆ, ಸೊ ಈ ಭಾಗವನ್ನ ಮುಂಚೆ ಏನಂತ ಕರೀತಾ ಇದ್ರು ಅಂದ್ರೆ ಮುಂಬೈ ಕರ್ನಾಟಕ ರೀಜನ್ ಅಂತ ಕರೀತಾ ಇದ್ರು. ಸೊ ಇದರಲ್ಲಿ 7 ಜಿಲ್ಲೆಗಳು ಬರುತ್ತೆ. ಆ 7 ಜಿಲ್ಲೆಗಳನ್ನ ನಾನು ಆಲ್ರೆಡಿ ಮ್ಯಾಪ್ ಅಲ್ಲಿ ನಿಮಗೆ ತೋರಿಸಿರ್ತೇನೆ. ಸೊ ಅದಾದ್ಮೇಲೆ ಇದರ ಹಿಸ್ಟಾರಿಕಲ್ ಸಿಗ್ನಿಫಿಕೆನ್ಸ್, ಯಾಕೆ ಇದನ್ನ ಕಿತ್ತೂರು ಅಂತ ಕರೀತಾರೆ, ಅದಕ್ಕೆ ಒಂದು ರೀಸನ್ ಇರುತ್ತೆ. ಆ ರೀಸನ್ ಏನು ಅಂದ್ರೆ ಬೆಳಗಾವಿ ಡಿಸ್ಟ್ರಿಕ್ಟ್ ಅನ್ನ ಕಿತ್ತೂರು ರಾಣಿ ಚೆನ್ನಮ್ಮ, ಸೊ ಅವರು ಆ ಒಂದು ಭಾಗದಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಏನಿರುತ್ತೆ ಸೊ ಅವರ ವಿರುದ್ಧವಾಗಿ ಹೋರಾಡಿರ್ತಾರೆ. ಸೊ ಆ ಒಂದು ಕಾರಣಕ್ಕಾಗಿ ಈ ಕಿತ್ತೂರು ಇಸ್ ಡಿರೈವ್ಡ್ ಫ್ರಮ್ ದಿ ಹಿಸ್ಟಾರಿಕಲ್ ತಾಲೂಕ್ ಆಫ್ ಬೆಳಗಾವಿ ಡಿಸ್ಟ್ರಿಕ್ಟ್, ಅಂದ್ರೆ ಆ ಒಂದು ಐತಿಹಾಸಿಕ ತಾಲೂಕಿನಿಂದ ತೆಗೆದುಕೊಂಡಿರ್ತಕ್ಕಂಥ ಒಂದು ಪದವಾಗಿ ಅಥವಾ ಈ ಒಂದು ಫ್ರೀಡಮ್ ಫೈಟರ್ ನ ಹೆಸರಿನ ಭಾಗವಾಗಿ ಸೊ ಈ ಒಂದು ಕಿತ್ತೂರು ಅಂತಕ್ಕಂಥ ಪದವನ್ನ ಈ ರೀಜನ್ಗೆ ನಾಮಕರಣ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4. ತುಳಸಿಗೌಡ ಅವರು ಯಾವ ಸಮುದಾಯಕ್ಕೆ ಸೇರಿದವರು? ಸೊ ವಿಚ್ ಕಮ್ಯುನಿಟಿ ಡಿಡ್ ತುಳಸಿಗೌಡ ಬಿಲಾಂಗ್ ಟು? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ತುಳಸಿಗೌಡರವರು ಹಾಲಕ್ಕಿ ಟ್ರೈಬ್ ಅಥವಾ ಹಾಲಕ್ಕಿ ಬುಡಕಟ್ಟು ಸಮುದಾಯಕ್ಕೆ ಸಂಬಂಧಪಟ್ಟಿದ್ದವರು. ಸೊ ಇವರ ಪ್ರಶ್ನೆ ಸಂಬಂಧಪಟ್ಟಂತೆ ನಾವು ಪ್ರಶ್ನೆಯನ್ನ ಕೊಡ್ಲಿಕ್ಕೆ ಕಾರಣ ಏನಂದ್ರೆ, ಸೊ ಇವರು ಕೂಡ ಸಾಲು ಮರದ ತಿಮ್ಮಕ್ಕನ ರೀತಿಯಲ್ಲಿ ನಮ್ಮ ಪರಿಸರವನ್ನ ಸಂರಕ್ಷಣೆ ಮಾಡಲಿಕ್ಕೆ ಸಾಕಷ್ಟು ಕೊಡುಗೆಗಳನ್ನ ನೀಡಿರ್ತಾರೆ. ಸೊ ಇವರು ಈಗ ವಿಧಿವಶರಾಗಿರುವ ಕಾರಣದಿಂದ ಸೊ ಇವರ ಬಗ್ಗೆ ನಾವು ಚರ್ಚೆಯನ್ನ ಮಾಡಬೇಕಾಗಿರುತ್ತೆ. ಸೊ ಇವರ ಹೆಸರನ್ನ ನಾವು ತುಳಸಿಗೌಡ ಅಂತ ಹೇಳ್ತೇವೆ. ಸೊ ಇವ್ರಿಗೊಂದು ಟೈಟಲ್ ಕೂಡ ಇರುತ್ತೆ, ಅವರನ್ನ ನಾವು ಟ್ರೀ ಮದರ್ ಅಥವಾ ಮರಗಳ ತಾಯಿ ಅಂತ ಕರಿತೇವೆ. ಸೊ ಇವರು ಇತ್ತೀಚೆಗೆ ನಿಧನ ಹೊಂದಿರತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇವರು ಹಾಲಕ್ಕಿ ಟ್ರೈಬಲ್ ಕಮ್ಯುನಿಟಿಗೆ ಸಂಬಂಧಪಟ್ಟಿರ್ತಾರೆ. ಸೊ ಇದು ಉತ್ತರ ಕನ್ನಡ ಡಿಸ್ಟ್ರಿಕ್ಟ್ ನಲ್ಲಿ, ಅಂದ್ರೆ ನಮ್ಮ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹಾಲಕ್ಕಿ ಬುಡಕಟ್ಟು ಜನಾಂಗಕ್ಕೆ ಸೇರಿರ್ತಕ್ಕಂಥ ಮಹಿಳೆ ಇವರಾಗಿರ್ತಾರೆ. ಸೊ ಇವರು ಪರಿಸರವಾದಿ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇವರ ಜನನ ಆಗಿರ್ತಕ್ಕಂಥದ್ದು ಅಲ್ಲಿರ್ತಕ್ಕಂಥ ಒಂದು ಹಳ್ಳಿ, ಅದನ್ನ ನಾವು ಹೊನ್ನಳ್ಳಿ ಹಳ್ಳಿ ಅಂತ ಹೇಳ್ತೇವೆ. ಸೊ ಇದು ಬರ್ತಕ್ಕಂಥದ್ದು ಅಂಕೋಲಾ ತಾಲೂಕಿನಲ್ಲಿ ಬರ್ತಕ್ಕಂಥ ಹೊನ್ನಾಳಿ ಗ್ರಾಮದಲ್ಲಿ ಜನಿಸಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇವರು ತಮ್ಮ ಇಳಿಯ ವಯಸ್ಸಿನಲ್ಲಿನೇ ಅಂದ್ರೆ ಚಿಕ್ಕ ವಯಸ್ಸಿನಲ್ಲಿಯೇ ಈ ಒಂದು ನೇಚರ್ ಜೊತೆಗೆ ಹೆಚ್ಚಾಗಿ ಕನೆಕ್ಟ್ ಆಗಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇವರು ಇದುವರೆಗೂ 30,000 ಮರಗಳನ್ನ ನೆಟ್ಟಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅದ್ರ ಜೊತೆಗೆ ಮತ್ತಿಘಟ್ಟ ಫಾರೆಸ್ಟ್ ನರ್ಸರಿ ಅಂತ ಇರುತ್ತೆ. ಸೊ ಅದರಲ್ಲಿ ಅವರು ಸೇವೆಯನ್ನ ಸಲ್ಲಿಸಿರ್ತಾರೆ. ಈವನ್ ಆಫ್ಟರ್ ರಿಟೈರ್ಮೆಂಟ್ ತಮ್ಮ ಸೇವೆಯನ್ನ ಅವರು ನಿರಂತರವಾಗಿ ಮಾಡ್ಕೊಂಡು ಬಂದಿರತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಪ್ಲಾಂಟ್ಸ್ ಆಗಿರ್ಬೋದು, ಟ್ರೀಸ್ ಆಗಿರ್ಬೋದು, ಮತ್ತೆ ಅದನ್ನ ನಾವು ಹೇಗೆ ಸಂರಕ್ಷಣೆ ಮಾಡಬೇಕು ಅನ್ನೋ ಒಂದು ಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಜ್ಞಾನವನ್ನ ಪಡೆದುಕೊಂಡಿರ್ತಾರೆ. ಸೊ ಅದಾದ್ಮೇಲೆ 2021ನೇ ಸಾಲಿನಲ್ಲಿ ಇವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನ ಕೂಡ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅದ್ರ ಜೊತೆಗೆ ಇವರಿಗೆ ಹಾನರರಿ ಡಾಕ್ಟರೇಟ್ ಕೂಡ ಬಂದಿರುತ್ತೆ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರಲ್ ಸೈನ್ಸಸ್ ಧಾರವಾಡನ ವತಿಯಿಂದ. ಸೊ ಇವರಿಗೆ ಡಾಕ್ಟರೇಟ್ ಗೌರವ ಕೂಡ ಸಿಕ್ಕಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇವರಿಗೆ ಬಂದಿರತಕ್ಕಂಥ ಬೇರೆ ಅವಾರ್ಡ್ಸ್ ಗಳನ್ನ ನಾವು ನೋಡೋದಾದ್ರೆ ಇಂದಿರಾ ಪ್ರಿಯದರ್ಶಿನಿ ವೃಕ್ಷ ಮಿತ್ರ, ಅದಾದ್ಮೇಲೆ ವೃಕ್ಷ ಮಿತ್ರ ಅವಾರ್ಡ್ ಗಳನ್ನ ಇವರು ಪಡೆದುಕೊಂಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಈಗ ನಾವು ಈ ಒಂದು ಹಾಲಕ್ಕಿ ಟ್ರೈಬಲ್ ಬಗ್ಗೆ ಬೇಸಿಕ್ ಮಾಹಿತಿಯನ್ನ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇದೊಂದು ಸ್ಥಳೀಯವಾಗಿರ್ತಕ್ಕಂಥ ಬುಡಕಟ್ಟು ಅಂದ್ರೆ ಇಂಡಿಜಿನಸ್ ಟ್ರೈಬ್ ಆಗಿರುತ್ತೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂಥ ಒಂದು ಬುಡಕಟ್ಟು ಜನಾಂಗ ಇದಾಗಿರುತ್ತೆ. ಸೊ ಇದರ ಜಿಯೋಗ್ರಫಿಕಲ್ ಲೊಕೇಶನ್ ಅಂದ್ರೆ ಎಕ್ಸಾಕ್ಟ್ಲಿ ಯಾವ ಭೌಗೋಳಿಕ ಪ್ರದೇಶದಲ್ಲಿ ಈ ಬುಡ
ಬುಡಕಟ್ಟು ಜನ ಕಂಡು ಬರ್ತಾರೆ ಅಂತ ನಾವು ನೋಡೋದಾದ್ರೆ ವೆಸ್ಟರ್ನ್ ಘಾಟ್ಸ್ ಅಥವಾ ಪಶ್ಚಿಮ ಘಟ್ಟಗಳು, ಅದು ಕೂಡ ಅಂಕೋಲಾ, ಹೊನ್ನಾವರ, ಕುಮಟಾ ಮತ್ತೆ ಗೋಕರ್ಣದಲ್ಲಿ ಹೆಚ್ಚಾಗಿ ಕಂಡು ಬರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇವರು ಉತ್ತರ ಕನ್ನಡದ ಮೂಲ ನಿವಾಸಿಗಳು ಅಂತ ಹೇಳ್ತೇವೆ, ಅಂದ್ರೆ ಉತ್ತರ ಕನ್ನಡದ ಅಬೋರಿಜಿನಲ್ಸ್ ಅಂತ ಹೇಳ್ತೇವೆ, ಅಲ್ಲಿ ಮೂಲ ನಿವಾಸಿಗಳಾಗಿ ಇವರನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇವರ ಕಲ್ಚರಲ್ ಹೆರಿಟೇಜ್ ಅಥವಾ ಸಾಂಸ್ಕೃತಿಕ ಪರಂಪರೆಯ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ, ಸೊ ವಿಮೆನ್ ಅಥವಾ ಮಹಿಳೆಯರು ಹೆವಿ ಜ್ಯುವೆಲರಿನ ಅವರು ಬಳಕೆ ಮಾಡ್ಕೊಳ್ತಾರೆ. ಸೊ ಅದು ಬೀಡ್ಸ್ ಅಂದ್ರೆ ಮಣಿಗಳಿಂದ ಮಾಡಿರ್ತಕ್ಕಂಥದ್ದು, ನೆಕ್ಲೇಸ್ಗಳಾಗಿರ್ಬೋದು, ಮತ್ತೆ ನೋಸ್ ರಿಂಗ್ಸ್ ಅಂದ್ರೆ ಮೂಗಿಗೆ ಬಳಸ್ತಕ್ಕಂಥ ಒಂದು ರಿಂಗ್ಗಳಾಗಿರ್ಬೋದು. ಸೊ ಇವುಗಳನ್ನ ಹೆಚ್ಚಾಗಿ ಬಳಕೆ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ವಿಮೆನ್ ವೇರ್ ಸ್ಯಾರೀಸ್ ವಿತೌಟ್ ಬ್ಲೌಸ್, ಅಂದ್ರೆ ಬ್ಲೌಸ್ ಅನ್ನ ಇಲ್ಲದೆ ಸ್ಯಾರಿಯನ್ನ ತೊಡ್ತಕ್ಕಂಥದ್ದು ಇವರ ಒಂದು ರೀತಿಯ ಉಡುಗೆ ಆಗಿರುತ್ತೆ. ಸೊ ಅದ್ರ ಜೊತೆಗೆ ಮೆನ್ ಪುರುಷರು ಒಂದು ಟ್ರೆಡಿಷನಲ್ ಅಥವಾ ಸಾಂಪ್ರದಾಯಿಕ ಉಡುಗೆಯನ್ನ ತೊಡ್ತಕ್ಕಂಥದ್ದನ್ನ ಸೊ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಅವ್ರು ಮಾಡ್ತಾ ಇರ್ತಕ್ಕಂಥ ಭಾಷೆಯನ್ನ ನಾವೇನಂತ ಕರಿತೀವಿ ಅಂದ್ರೆ ಅಚ್ಚಗನ್ನಡ ಅಂತ ಕರಿತೇವೆ. ಸೊ ಅದಾದ್ಮೇಲೆ ಇವರು ಚಿಕ್ಕ ಚಿಕ್ಕ ಗುಂಪುಗಳಲ್ಲಿ ಅವರು ವಾಸ ಮಾಡ್ತಾರೆ. ಆ ಚಿಕ್ಕ ಚಿಕ್ಕ ಗುಂಪುಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ಕೊಪ್ಪಾಸ್ ಅಂತ ಕರಿತೇವೆ. ಸೊ ಈ ಒಂದು ಕೊಪ್ಪಗಳ ನಾಯಕನನ್ನ ನಾವೇನಂತ ಕರಿತೀವಿ ಅಂದ್ರೆ ಗೌಡ ಅಂತ ಕರಿತೇವೆ. ಸೊ ಗೌಡ ಅನ್ನೋರು ಈ ಚಿಕ್ಕ ಚಿಕ್ಕ ಹ್ಯಾಮ್ಲೆಟ್ಸ್ ಅಥವಾ ಆ ಗುಂಪುಗಳೇನಿರ್ತವೆ, ಸೊ ಆ ಗುಂಪುಗಳನ್ನ ನಾವು ಹ್ಯಾಮ್ಲೆಟ್ಸ್ ಕೊಪ್ಪಾಸ್ ಅಂತ ಹೇಳ್ತೇವೆ. ಸೊ ಅದನ್ನ ಮುನ್ನಡೆಸ್ತಕ್ಕಂಥ ಅಥವಾ ಆ ಒಂದು ಗುಂಪಿನ ನಾಯಕನನ್ನ ನಾವೇನಂತ ಕರಿತೀವಿ ಅಂದ್ರೆ ಗೌಡರು ಅಂತ ಕರೀತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಒಂದು ಹೈರಾರ್ಕಿಯಲ್ ಸ್ಟ್ರಕ್ಚರ್ ಇರುತ್ತೆ. ಹೈರಾರ್ಕಿಯಲ್ ಅಂದ್ರೆ ಒಂದು ಶ್ರೇಣೀಕರಣ ಹೊಂದಿರತಕ್ಕಂಥ ಒಂದು ಸ್ಟ್ರಕ್ಚರ್ ಅನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅದರಲ್ಲಿ ಬುಧವಂತ ಅಂತ ಒಬ್ರು ಇರ್ತಾರೆ. ಸೊ ಅದಾದ್ಮೇಲೆ ಕೊಲ್ಕಾರ ಅಂತ ಇರ್ತಾರೆ. ಸೊ ಇವರಿಬ್ರು ಕೂಡ ಆ ಒಂದು ಗ್ರಾಮದ ಮುಖ್ಯಸ್ಥ ಗೌಡ ಯಾರಿರ್ತಾರೆ, ಸೊ ಅವ್ರಿಗೆ ಸಹಾಯ ಮಾಡ್ತಕ್ಕಂಥ ಇಬ್ಬರನ್ನ ಈ ಒಂದು ಶ್ರೇಣಿಯಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಗೌಡ ಅಂತಕ್ಕಂಥವ್ರು ಮುಖ್ಯಸ್ಥರಾಗಿರ್ತಾರೆ. ಸೊ ಅವರಿಗೆ ಸಹಾಯ ಮಾಡ್ಲಿಕ್ಕೆ ಬುಧವಂತ ಮತ್ತೆ ಕೋಲ್ಕರ ಅಂತಕ್ಕಂಥವ್ರು ಸಹಾಯ ಮಾಡ್ತಕ್ಕಂಥದ್ದನ್ನ ಒಂದು ಹೈರಾರ್ಕಿಯಲ್ ಸ್ಟ್ರಕ್ಚರ್ ಆಗಿ ನಾವು ಇವರ ಒಂದು ಸಂಪ್ರದಾಯದಲ್ಲಿ ನೋಡಬಹುದಾಗಿರುತ್ತೆ. ಸೊ ಇವರ ಎಕನಾಮಿಕ್ ಆಕ್ಟಿವಿಟೀಸ್ ಆಬ್ವಿಯಸ್ಲಿ ಅವರು ಫಾರೆಸ್ಟ್ ಅಥವಾ ಈ ಒಂದು ಅರಣ್ಯದ ಉತ್ಪನ್ನಗಳ ಮೇಲೆ ಅವರು ಡಿಪೆಂಡ್ ಆಗಿರ್ತಾರೆ. ಟ್ರೆಡಿಷನಲ್ ಫಾರ್ಮಿಂಗ್ ಅಥವಾ ಒಂದು ಸಾಂಪ್ರದಾಯಿಕ ಕೃಷಿಯನ್ನ ಮಾಡ್ತಕ್ಕಂಥ ಒಂದು ಜನಾಂಗವಾಗಿರುತ್ತೆ. ಸೊ ಈಗಿರ್ತಕ್ಕಂಥ ಚಾಲೆಂಜ್ ಏನು ಅಂದ್ರೆ, ಸೊ ಈ ಒಂದು ಮಾಡರ್ನೈಸೇಷನ್ ಆಗ್ತಾ ಇರುವ ಕಾರಣದಿಂದ ಸೊ ಅವರ ಒಂದು ಟ್ರೆಡಿಷನಲ್ ಪ್ರಾಕ್ಟೀಸಸ್ ಆಗಿರ್ಬೋದು ಅಥವಾ ಅವರ ಒಂದು ಅಟೈರ್ ಅಂದ್ರೆ ಅವರು ತೊಡ್ತಕ್ಕಂಥ ಉಡುಗೆ ಆಗಿರ್ಬೋದು, ಅದು ಕ್ರಮೇಣವಾಗಿ ನಶಿಸಿ ಹೋಗ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಇದಕ್ಕೆ ಈ ಒಂದು ಬುಡಕಟ್ಟಿಗೆ ಸಂಬಂಧಪಟ್ಟಂತೆ ಇನ್ನೂ ಒಬ್ಬರು ಸ್ವಲ್ಪ ಫೇಮಸ್ ಇರ್ತಾರೆ. ಸೊ ಅವರನ್ನ ನಾವು ಸುಕ್ರಿ ಬೊಮ್ಮಗೌಡ ಅಂತ ಹೇಳ್ತೇವೆ. ಸೊ ಇವರು ಫೋಕ್ ಸಿಂಗರ್ ಅಥವಾ ಜಾನಪದ ಸಂಗೀತಕ್ಕೆ ಇವರು ಹೆಸರುವಾಸಿಯಾಗಿರ್ತಾರೆ. ಸೊ ಇವ್ರಿಗೂ ಕೂಡ ಪದ್ಮಶ್ರೀ ಅವಾರ್ಡ್ ಅನ್ನ ನೀಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 5. ಭಾರತವು ಗಂಗಾ ನದಿಯ ಡಾಲ್ಫಿನ್ ಅನ್ನು ಮೊದಲ ಬಾರಿಗೆ ಎಲ್ಲಿ ಟ್ಯಾಗ್ ಮಾಡಲಾಗಿದೆ? ಸೊ ವೇರ್ ಡಿಡ್ ಇಂಡಿಯಾ ಕಂಡಕ್ಟ್ ದಿ ಫಸ್ಟ್ ಎವರ್ ಟ್ಯಾಗಿಂಗ್ ಆಫ್ ದಿ ಗ್ಯಾಂಜಸ್ ರಿವರ್ ಡಾಲ್ಫಿನ್? ಸೊ ಗ್ಯಾಂಜಸ್ ರಿವರ್ ಡಾಲ್ಫಿನ್ ಅನ್ನ ಈಗ ಟ್ಯಾಗ್ ಮಾಡಿರ್ತಾರೆ. ಏನು ಟ್ಯಾಗ್ ಅಂದ್ರೆ? ಟ್ಯಾಗ್ ಅಂದರೆ ಸೊ ಅದಕ್ಕೆ ಒಂದು ಟೆಕ್ನಾಲಜಿಯನ್ನು ಅಡಾಪ್ಟ್ ಮಾಡಿರ್ತಾರೆ. ಆ ಟೆಕ್ನಾಲಜಿ ಏನಂದರೆ, ಫಾರ್ ಎಕ್ಸಾಂಪಲ್ ಕಾಲರ್ ಬೆಲ್ಟು ಅಥವಾ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಡಿವೈಸನ್ನು ಅಳವಡಿಸಿರ್ತಾರೆ. ಸೊ ಇದರಿಂದ ಅದರ ಮೂಮೆಂಟ್ಸ್ ಆಗಿರ್ಬೋದು ಅಥವಾ ಅದರ ಲೈಫ್ ಸ್ಟೈಲ್ಸ್ ಆಗಿರ್ಬೋದು, ಸೊ ಅದನ್ನು ನಾವು ತಿಳಿಯಬಹುದಾಗಿರುತ್ತೆ. ಸೊ ಇದರಿಂದ ನಮಗಾಗ್ತಕ್ಕಂಥ ಪ್ರಯೋಜನ ಏನು ಅಂದರೆ, ಸೊ ಅದನ್ನು ಕನ್ಸರ್ವ್ ಮಾಡಲಿಕ್ಕೆ ನಾವು ಒಂದು ಕ್ಯಾಲ್ಕುಲೇಟೆಡ್ ಡಿಸಿಷನ್ಸನ್ನು ಮಾಡ್ಬೋದಾಗಿರುತ್ತೆ. ಸೊ ಈ ಒಂದು ಕಾರಣಕ್ಕಾಗಿ ಮೊಟ್ಟ ಮೊದಲ ಬಾರಿಗೆ ಸೊ ಇದನ್ನು ಟ್ಯಾಗ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಇದನ್ನು ನಾವು ಜಿಯೋ ಟ್ಯಾಗಿಂಗ್ ಅಂತ ಕೂಡ ಕರಿಬೋದಾಗಿರುತ್ತೆ. ಸೊ ಎಲ್ಲಿ ಈ ಟ್ಯಾಗಿಂಗ್ ಅನ್ನ ಮಾಡಿದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅಸ್ಸಾಂನಲ್ಲಿ ಈ ಒಂದು ಟ್ಯಾಗಿಂಗ್ ಅನ್ನ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದನ್ನ ನಾವು ಡಾಲ್ಫಿನ್ ಅಂತ ಹೇಳ್ತೇವೆ. ಸೊ ಈ ಒಂದು ಡಾಲ್ಫಿನ್ ಅದರ ಕಣ್ಣುಗಳು ಇಲ್ಲಿ ಕಣ್ಣು ಇರೋ ತರ ಕಾಣಿಸುತ್ತೆ, ಬಟ್ ಅದು ಆಲ್ಮೋಸ್ಟ್ ಬ್ಲೈಂಡ್ ಆಗಿರುತ್ತೆ, ಅಂದ್ರೆ ದೃಷ್ಟಿಹೀನವಾಗಿರುತ್ತೆ. ಅದು ಎಕೋ ಮುಖಾಂತರ ಅಂದ್ರೆ ಪ್ರತಿಧ್ವನಿಗಳ ಮುಖಾಂತರ ಸೊ ಅಲ್ಲಿರ್ತಕ್ಕಂಥ ವಸ್ತುಗಳನ್ನ ಗ್ರಹಿಸ್ತಕ್ಕಂಥ ಒಂದು ಪ್ರಾಣಿ ಆಗಿರುತ್ತೆ. ಸೊ ಇದರ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ಈಗ ಟ್ಯಾಗಿಂಗ್ ಅನ್ನ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಎಲ್ಲಿ ಮಾಡಿರ್ತಾರೆ ಅಂದ್ರೆ ಅಸ್ಸಾಂನಲ್ಲಿ ಮೊಟ್ಟ ಮೊದಲ ಬಾರಿಗೆ ಇದನ್ನ ಟ್ಯಾಗಿಂಗ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಡಾಲ್ಫಿನ್ ಗಳನ್ನ ಪ್ರೊಟೆಕ್ಟ್ ಮಾಡಲಿಕ್ಕೆ ನಮ್ಮ ಭಾರತ ದೇಶದಲ್ಲಿ ಪ್ರಾಜೆಕ್ಟ್ ಡಾಲ್ಫಿನ್ ಅನ್ನ ಲಾಂಚ್ ಮಾಡಲಾಗಿರುತ್ತೆ. ಯಾವ ವರ್ಷದಲ್ಲಿ ಅಂದ್ರೆ 2020ರಲ್ಲಿ ಪ್ರಾಜೆಕ್ಟ್ ಡಾಲ್ಫಿನ್ ಅನ್ನ ಲಾಂಚ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಪ್ರಾಜೆಕ್ಟ್ ಅನ್ನ ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್, ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್ ವತಿಯಿಂದ
ವತಿಯಿಂದ ಸೊ ಇದನ್ನ ಈ ಪ್ರಾಜೆಕ್ಟ್ ಅನ್ನ ಮುನ್ನಡೆಸ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಕೊಲಾಬ್ರೇಷನ್ ಅಂದ್ರೆ ಯಾರ ಸಹಯೋಗದೊಂದಿಗೆ ಈ ಒಂದು ಪ್ರಾಜೆಕ್ಟ್ ಅನ್ನ ಮುನ್ನಡೆಸ್ತಾ ಇದ್ದಾರೆ ಅಂತ ನಾವು ನೋಡೋದಾದ್ರೆ ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ, ಇದನ್ನ ನಾವು WII ಅಂತ ಹೇಳ್ತೇವೆ, ಭಾರತೀಯ ವನ್ಯಜೀವಿ ಸಂಸ್ಥೆ ಆಗಿರ್ಬೋದು. ಅದಾದ್ಮೇಲೆ ಕಂಡಕ್ಟೆಡ್ ದಿ ಟ್ಯಾಗಿಂಗ್ ಇನ್ ದಿ ಕೊಲಾಬ್ರೇಷನ್, ಅಂದರೆ ಈ ಒಂದು ಕೊಲಾಬ್ರೇಷನ್ ಮಾಡ್ಕೊಂಡಿರ್ತಕ್ಕಂಥದ್ದು ಪ್ರಾಜೆಕ್ಟ್ ಡಾಲ್ಫಿನ್ಗಲ್ಲ, ಈ ಒಂದು ಟ್ಯಾಗಿಂಗ್ ಅನ್ನ ಮಾಡಲಿಕ್ಕೆ ಆಗಿರ್ತಕ್ಕಂಥ ಒಂದು ಸಹಕಾರವಾಗಿರುತ್ತೆ. ಸೊ ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಇವರು ಅಸ್ಸಾಂ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಬಯೋಡೈವರ್ಸಿಟಿ ಆರ್ಗನೈಸೇಷನ್, ಅದನ್ನ ಅರಣ್ಯಕ್ ಅಂತ ಹೇಳ್ತೇವೆ. ಸೊ ಇವರ ಸಹಯೋಗದೊಂದಿಗೆ ಈ ಟ್ಯಾಗಿಂಗ್ ಅನ್ನ ಮಾಡಿರ್ತಾರೆ. ಸೊ ಇದಕ್ಕೆ ಫಂಡ್ ಮಾಡಿರ್ತಕ್ಕಂಥವರು ನ್ಯಾಷನಲ್ ಕೆಂಪಾ ಅಥಾರಿಟಿ ವತಿಯಿಂದ ಇದಕ್ಕೆ ಬೇಕಾಗಿರ್ತಕ್ಕಂಥ ಫಂಡ್ ಅನ್ನ ಒದಗಿಸಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಟ್ಯಾಗಿಂಗ್ ಪ್ರೋಸೆಸ್ ಏನಿದೆ, ಸೊ ಇದಕ್ಕೋಸ್ಕರ ಒಂದು ಹೆಲ್ದಿ ಮೇಲ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ, ಅಂದ್ರೆ ಆರೋಗ್ಯಕರವಾಗಿರ್ತಕ್ಕಂಥ ಒಂದು ಗಂಡು ಪ್ರಾಣಿಯನ್ನ ಅವರು ಟ್ಯಾಗ್ ಮಾಡಿ ನಂತರ ಅದನ್ನ ಅದೇ ನೀರಿಗೆ ಬಿಡುಗಡೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಟ್ಯಾಗಿಂಗ್ ನಿಂದ ಸಿಗ್ನಲ್ಸ್ ಗಳು ಎಮಿಟ್ ಆಗುತ್ತೆ. ಆ ಸಿಗ್ನಲ್ಸ್ ಗಳನ್ನ ಆರ್ಗೋ ಸ್ಯಾಟಲೈಟ್ ನ ಮುಖಾಂತರ ಅದನ್ನ ಮತ್ತೆ ನಾವು ಸಿಗ್ನಲ್ಸ್ ಗಳನ್ನ ಪಡೆದು ಸೊ ಅದರ ಚಲನವಲನಗಳನ್ನ ವೀಕ್ಷಣೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ನಾವು ಟ್ಯಾಗಿಂಗ್ ಅಂತ ಕರಿತೇವೆ. ಸೊ ಇದರ ಆಬ್ಜೆಕ್ಟಿವ್ಸ್ ಅಥವಾ ಉದ್ದೇಶ ಏನು ಅಂದ್ರೆ ಅದರ ಮೈಗ್ರೇಟರಿ ಪ್ಯಾಟರ್ನ್ಸ್ ಅನ್ನ ನಾವು ಅಧ್ಯಯನ ಮಾಡಬಹುದು, ಅಂದ್ರೆ ವಲಸೆ ಹೋಗ್ತಕ್ಕಂಥ ಒಂದು ಪ್ರವೃತ್ತಿ ಏನಿರುತ್ತೆ ಸೊ ಹೇಗೆ ಅದು ವಲಸೆ ಹೋಗುತ್ತೆ ಅನ್ನೋದನ್ನ ತಿಳಿಬಹುದು. ಅದಾದ್ಮೇಲೆ ಸೀಸನಲ್ ಮೂವ್ಮೆಂಟ್ಸ್ ಅಂದ್ರೆ ಕಾಲೋಚಿತವಾಗಿ ಅದು ತನ್ನ ಸ್ಥಳಗಳನ್ನ ಬದಲಾಯಿಸ್ತಕ್ಕಂಥದ್ದು. ಅದಾದ್ಮೇಲೆ ಹ್ಯಾಬಿಟಾಟ್ ಯೂಸ್, ತನ್ನ ಆವಾಸ ಸ್ಥಾನವನ್ನ ಹೇಗೆ ಬಳಸಿಕೊಳ್ಳುತ್ತದೆ ಅನ್ನೋದನ್ನ ಅಧ್ಯಯನ ಮಾಡ್ತಕ್ಕಂಥ ಒಂದು ಟ್ಯಾಗಿಂಗ್ ಆಗಿರುತ್ತೆ. ಸೊ ಈ ಒಂದು ಅಧ್ಯಯನವನ್ನ ಮಾಡಿದ ನಂತರ ಎವಿಡೆನ್ಸ್ ಬೇಸ್ಡ್ ಕನ್ಸರ್ವೇಷನ್ ಅನ್ನ ನಾವು ಮಾಡಬಹುದಾಗಿರುತ್ತೆ, ಅಂದ್ರೆ ಪುರಾವೆ ಆಧಾರಿತವಾಗಿರ್ತಕ್ಕಂಥ ಸಂರಕ್ಷಣಾ ಪ್ರಯತ್ನಗಳನ್ನ ಮಾಡುವುದರಿಂದ ಸೊ ಇದನ್ನ ನಾವು ಇನ್ನೂ ಹೆಚ್ಚಿನ ಪಾಪ್ಯುಲೇಷನ್ಗೆ ಇನ್ಕ್ರೀಸ್ ಮಾಡಬಹುದಾಗಿರುತ್ತೆ. ಸೊ ಈಗ ನಾವು ಗ್ಯಾಂಜಸ್ ರಿವರ್ ಡಾಲ್ಫಿನ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳೋದಾದ್ರೆ ಸೊ ಇದಕ್ಕೆ ಒಂದು ನಿಕ್ ನೇಮ್ ಇದೆ. ಆ ನಿಕ್ ನೇಮ್ ಏನು ಅಂದ್ರೆ ಸೊ ಇದನ್ನ ನಾವು ಸೂಸು ಅಂತ ಕರಿತೇವೆ. ಸೊ ಇದು ಎಂಡೇಂಜರ್ಡ್ ಫ್ರೆಶ್ ವಾಟರ್ ಡಾಲ್ಫಿನ್ ಆಗಿರುತ್ತೆ. ಎಂಡೇಂಜರ್ಡ್ ಅಂದ್ರೆ ಅಳಿವಿನಂಚಿನಲ್ಲಿರುವ ಸಿಹಿ ನೀರಿನ ಒಂದು ಡಾಲ್ಫಿನ್ ಆಗಿರುತ್ತೆ. ಇದು ಪ್ರಮುಖವಾಗಿ ಗ್ಯಾಂಜಸ್ ಮತ್ತೆ ಬ್ರಹ್ಮಪುತ್ರ ರಿವರ್ ನಲ್ಲಿ ಮತ್ತೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಉಪನದಿಗಳಲ್ಲಿ ಭಾರತ, ಬಾಂಗ್ಲಾದೇಶ್ ಮತ್ತು ನೇಪಾಲ್ ನಲ್ಲಿ ಹೆಚ್ಚಾಗಿ ಕಂಡು ಬರ್ತಕ್ಕಂಥ ಒಂದು ಜಲಚರ ಪ್ರಾಣಿ ಇದಾಗಿರುತ್ತೆ. ಸೊ ಇದರ ಫಿಸಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನ ನಾವು ನೋಡೋದಾದ್ರೆ ಇದು ಆಲ್ಮೋಸ್ಟ್ ಬ್ಲೈಂಡ್ ಆಗಿರುತ್ತೆ, ಅಂದ್ರೆ ಸಂಪೂರ್ಣವಾಗಿ ಅಥವಾ ಬಹುತೇಕ ಅದು ದೃಷ್ಟಿಹೀನವಾಗಿರುತ್ತೆ. ರಿಲೇ ಆನ್ ಈಕೋ ಲೊಕೇಶನ್ ಆನ್ ನ್ಯಾವಿಗೇಷನ್ ಅಂಡ್ ಹಂಟಿಂಗ್, ಅಂದ್ರೆ ಬೇಟೆ ಆಡ್ಲಿಕ್ಕೆ ಮತ್ತು ಅದು ಚಲನ ಅಥವಾ ಅದು ಓಡಾಡ್ಲಿಕ್ಕೆ ಸೊ ಈ ಒಂದು ಪ್ರತಿಧ್ವನಿಯ ಆಧಾರದ ಮೇಲೆ ಇದು ಡಿಪೆಂಡ್ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಪ್ರಾಣಿ ಏನಿದೆ ಸೊ ಪ್ರಸ್ತುತವಾಗಿ ಇದು ಎಂಡೇಂಜರ್ಡ್ ಅಥವಾ ಅಳಿವಿನಂಚಿನಲ್ಲಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಪ್ರಾಣಿಯನ್ನ 2009ರಲ್ಲಿ ನ್ಯಾಷನಲ್ ಆಕ್ವಾಟಿಕ್ ಆನಿಮಲ್ ಅಥವಾ ರಾಷ್ಟ್ರೀಯ ಜಲಚರ ಪ್ರಾಣಿ ಎಂದು ಸೊ ನಮ್ಮ ಭಾರತ ದೇಶ ಇದನ್ನ ಅಂಗೀಕಾರ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 6. ಸೊ ಸೂರ್ಯಬಾಲ ಅವರ ಯಾವ ಕಾದಂಬರಿಯನ್ನು ಪ್ರತಿಷ್ಠಿತ ವ್ಯಾಸ ಸಮ್ಮಾನ್ ಪ್ರಶಸ್ತಿ 2024ಕ್ಕೆ ಆಯ್ಕೆ ಮಾಡಲಾಗಿದೆ? ಸೊ ವಿಚ್ ನಾವೆಲ್ ಬೈ ಸೂರ್ಯಬಾಲ ಹ್ಯಾಸ್ ಬಿನ್ ಸೆಲೆಕ್ಟೆಡ್ ಫಾರ್ ದಿ ಪ್ರೆಸ್ಟೀಜಿಯಸ್ ವ್ಯಾಸ ಸಮ್ಮಾನ್ ಅವಾರ್ಡ್ 2024. ವ್ಯಾಸ ಸಮ್ಮಾನ್ ಅಂದ ಕೂಡಲೇ ನಮಗೆ ನೆನಪಿಗೆ ಬರಬೇಕಾಗಿರ್ತಕ್ಕಂಥದ್ದು ಹಿಂದಿಯಲ್ಲಿ ರಚನೆಗೊಂಡಿರ್ತಕ್ಕಂಥ ಕೃತಿಗಳಿಗೆ ನೀಡ್ತಕ್ಕಂಥ ಒಂದು ಪ್ರಶಸ್ತಿ ಆಗಿರುತ್ತೆ. ಸೊ ಈ ಪ್ರಶಸ್ತಿಯನ್ನು 2024ರಲ್ಲಿ ಕೌನ್ ದೇಸ್ಕೋ ವಾಸಿ ವೇಣುಕಿ ಡೈರಿ ಸೊ ಈ ಒಂದು ರಚನೆಗೆ ಸೊ ನೀಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅವರ ಭಾವಚಿತ್ರವನ್ನ ನೀವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇವರನ್ನ ನಾವು ಸೂರ್ಯ ಬಾಲ ಅಂತ ಹೇಳ್ತೇವೆ. ಸೊ ಇವರಿಗೆ ಈಗ 34ನೇ ವ್ಯಾಸ ಸಮ್ಮಾನ್ ಪ್ರಶಸ್ತಿಯನ್ನ ನೀಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇವರು ರಿನೌಂಡ್ ಹಿಂದಿ ನಾವೆಲಿಸ್ಟ್ ಮತ್ತೆ ರೈಟರ್ ಆಗಿರ್ತಾರೆ, ಅಂದ್ರೆ ಹೆಸರಾಂತ ಹಿಂದಿ ಕಾದಂಬರಿಗಾರ್ತಿ ಮತ್ತೆ ಬರಹಗಾರ್ತಿ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ವ್ಯಾಸ ಸಮ್ಮಾನ್ ಅವಾರ್ಡ್ ಏನಿದೆ ಸೊ ಇದನ್ನ 1991ನಲ್ಲಿ 1991ರಲ್ಲಿ KK ಬಿರ್ಲಾ ಫೌಂಡೇಶನ್ ವತಿಯಿಂದ ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ಅವಾರ್ಡ್ ಆಗಿರುತ್ತೆ. ಸೊ ಇದು ಹಿಂದಿ ಲಿಟ್ರೇಚರ್ ಅಂದ್ರೆ ಹಿಂದಿ ಸಾಹಿತ್ಯವನ್ನ ಪ್ರಮೋಟ್ ಮಾಡಲಿಕ್ಕೆ ಉತ್ತಮವಾಗಿ ಬರೆದಿರ್ತಕ್ಕಂಥ ಬರವಣಿಗೆಗಳಿಗೆ ನೀಡ್ತಕ್ಕಂಥ ಅವಾರ್ಡ್ ಆಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಈ ಒಂದು ಪ್ರಶಸ್ತಿಯ ಸಿಗ್ನಿಫಿಕೆನ್ಸ್ ಅಥವಾ ಮಹತ್ವ ಏನು ಅಂತ ಹೇಳೋದಾದ್ರೆ ಸೊ ಹಿಂದಿಯಲ್ಲಿ ಪಬ್ಲಿಷ್ ಆಗಿರ್ತಕ್ಕಂಥ ಕೊನೆಯ 10 ವರ್ಷಗಳಲ್ಲಿ ಅಂದ್ರೆ ಲಾಸ್ಟ್ 10 ಇಯರ್ಸ್ ಅಲ್ಲಿ
ನಲ್ಲಿ ಹಿಂದಿ ಭಾಷೆಯಲ್ಲಿ ಪಬ್ಲಿಷ್ ಆಗಿರ್ತಕ್ಕಂಥ ಉತ್ತಮ ಕೃತಿಗಳಿಗೆ ನೀಡ್ತಕ್ಕಂಥ ಅವಾರ್ಡ್ ಆಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಈ ಒಂದು ಪ್ರಶಸ್ತಿಯಲ್ಲಿ 4 ಲಕ್ಷ ನಗದು, ಒಂದು ಸೈಟೇಷನ್ ಮತ್ತೆ ಒಂದು ಪದಕವನ್ನ ಅಥವಾ ಪ್ಲೇಕ್ ಅನ್ನ ಸೊ ನೀಡ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ಸ್ನಿಪೆಟ್ಸ್. ನ್ಯಾಟ್ ಸ್ಕಿವರ್ ಬ್ರಂಟ್ ಬ್ರೇಕ್ಸ್ 26 years ಓಲ್ಡ್ ರೆಕಾರ್ಡ್. ಸೊ ಇದು ಕ್ರಿಕೆಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ದಾಖಲೆ ಆಗಿರುತ್ತೆ. ಸೊ ಇವರು ಇಂಗ್ಲೆಂಡ್ನ ಫೀಮೇಲ್ ಕ್ರಿಕೆಟರ್ ಆಗಿರ್ತಾರೆ. ಸೊ ಇವರು ಟೆಸ್ಟ್ ಕ್ರಿಕೆಟ್ನಲ್ಲಿ ಅತ್ಯಂತ ವೇಗದ ಶತಕವನ್ನ ಮಾಡುವ ಮುಖಾಂತರ ಒಂದು ದಾಖಲೆಯನ್ನ ಮಾಡಿರ್ತಾರೆ. ಸೊ ಯಾರ ವಿರುದ್ಧ ಅಂದ್ರೆ ಸೌತ್ ಆಫ್ರಿಕಾ ವಿರುದ್ಧ. ಸೊ ಸೌತ್ ಆಫ್ರಿಕಾದಲ್ಲಿ ಒಂದು ಟೂರ್ನಮೆಂಟ್ ನಡೀತಾ ಇರುತ್ತೆ. ಐ ಮೀನ್ ಟು ಸೇ ಒಂದು ಟೆಸ್ಟ್ ಮ್ಯಾಚ್ ನಡೆಯುವಾಗ ಒಂದು ಅತ್ಯಂತ ವೇಗವಾಗಿ ಶತಕವನ್ನ ಬಾರಿಸಿ ಇವರು ಒಂದು ದಾಖಲೆಯನ್ನ ಮಾಡಿರ್ತಾರೆ. 96 ಬಾಲ್ಸ್ಗಳಲ್ಲಿ ಇವರು ದಾಖಲೆಯನ್ನ ಮಾಡಿರ್ತಕ್ಕಂಥದ್ದು, ಅಂದ್ರೆ ಶತಕವನ್ನ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದಕ್ಕಿಂತ ಮುಂಚೆ 1998 ಅಲ್ಲಿ ಶ್ರೀಲಂಕಾಸ್ ಚಮನಿ ಸೆನೆವಿರತ್ನರವರು ಸೊ ಇದೇ ಒಂದು ದಾಖಲೆಯನ್ನ ಮಾಡಿದ್ರು. ಅವರು 106 ಬಾಲ್ಸ್ಗಳಲ್ಲಿ ಸೆಂಚುರಿಯನ್ನ ಮಾಡಲಾಗಿತ್ತು. ಸೊ 3ನೇ ಸ್ಥಾನದಲ್ಲಿ ನಮ್ಮ ಕರ್ನಾಟಕದ ಇಂಡಿಯಾಸ್ ಶಫಾಲಿ ವರ್ಮಾರವರು 3ನೇ ಸ್ಥಾನದಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇವರು ಕೂಡ 113 ಬಾಲ್ಸ್ಗಳಲ್ಲಿ ಸೊ ಈ ಒಂದು ಸೆಂಚುರಿಯನ್ನ ಮಾಡಿರ್ತಕ್ಕಂಥ ಒಂದು ದಾಖಲೆಯನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಮೈನಾರಿಟೀಸ್ ರೈಟ್ಸ್ ಡೇ ಅಥವಾ ಅಲ್ಪಸಂಖ್ಯಾತರ ಹಕ್ಕುಗಳ ದಿನ. ಸೊ ಈ ಒಂದು ದಿನವನ್ನ ನಾವು ಪ್ರತಿ ವರ್ಷ ಡಿಸೆಂಬರ್ 18ನೇ ತಾರೀಕು ಆಚರಣೆ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಮೈನಾರಿಟೀಸ್ ಅಂದ್ರೇನೆ ಗೊತ್ತಾಗುತ್ತೆ. ಸೊ ಅಲ್ಪಸಂಖ್ಯಾತರ ಹಕ್ಕುಗಳನ್ನ ಸಂರಕ್ಷಣೆ ಮಾಡಲಿಕ್ಕೆ ಸೊ ಅವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಹಕ್ಕುಗಳ ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡ್ತಕ್ಕಂಥ ಒಂದು ದಿನವಾಗಿರುತ್ತೆ. ಸೊ ಇದನ್ನ ಅಡಾಪ್ಟ್ ಮಾಡ್ಕೊಂಡಿರ್ತಕ್ಕಂಥದ್ದು 1992 ಡಿಸೆಂಬರ್ 18ರಂದು ಇದನ್ನ ಅಡಾಪ್ಟ್ ಮಾಡ್ಕೊಂಡಿರ್ತಾರೆ. ಬಟ್ ಇದನ್ನ ಇಂಡಿಯಾ ರೆಕಗ್ನೈಸ್ ಮಾಡಿರ್ತಕ್ಕಂಥದ್ದು 2013ನಲ್ಲಿ ಅಧಿಕೃತವಾಗಿ ನಮ್ಮ ಭಾರತ ದೇಶ ಸೊ ಇದನ್ನ ಗುರುತಿಸಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ವರ್ಷದ ಥೀಮ್ ಏನಾಗಿರುತ್ತೆ ಅಂದ್ರೆ ಪ್ರಮೋಟಿಂಗ್ ಡೈವರ್ಸಿಟಿ ಅಂಡ್ ಪ್ರೊಟೆಕ್ಟಿಂಗ್ ರೈಟ್ಸ್, ಅಂದ್ರೆ ವೈವಿಧ್ಯತೆಯನ್ನ ಉತ್ತೇಜಿಸ್ತಕ್ಕಂಥದ್ದು, ಹಕ್ಕುಗಳನ್ನ ಸಂರಕ್ಷಣೆ ಮಾಡ್ತಕ್ಕಂಥದ್ದು ಸೊ ಈ ವರ್ಷದ ಥೀಮ್ ಆಗಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಜೊತೆಗೆ ಮೈನಾರಿಟೀಸ್ಗೆ ಸಂಬಂಧಪಟ್ಟಂತೆ ನಮ್ಮ ಭಾರತ ದೇಶದ ಸಂವಿಧಾನದಲ್ಲಿ ಯಾವ ಯಾವ ಆರ್ಟಿಕಲ್ಸ್ ಇದೆ ಅದನ್ನು ಒಂದ್ಸತಿ ನಾವು ರಿವೈಸ್ ಮಾಡ್ಕೊಂಡ್ಬಿಡೋಣ. ಸೊ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ 15, 16, 29, 30 ಸೊ ಇವೆಲ್ಲ ಈಕ್ವಾಲಿಟಿ ಅಂಡ್ ಪ್ರೊಟೆಕ್ಷನ್ ಅಗೇನ್ಸ್ಟ್ ದಿ ಡಿಸ್ಕ್ರಿಮಿನೇಷನ್ ಫಾರ್ ಮೈನಾರಿಟೀಸ್, ಅಂದ್ರೆ ಅಲ್ಪಸಂಖ್ಯಾತರ ವಿರುದ್ಧ ಆಗ್ತಕ್ಕಂಥ ಒಂದು ತಾರತಮ್ಯದ ವಿರುದ್ಧಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ವಿಧಿಗಳನ್ನು ನಾವು 15, 16, 29 ಮತ್ತು 30ರಲ್ಲಿ ನಮ್ಮ ಭಾರತ ದೇಶದ ಸಂವಿಧಾನದಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರಲ್ಲಿ ಆರ್ಟಿಕಲ್ 15 ಏನಿದೆ ಇದನ್ನ ಪ್ರಾಹಿಬಿಷನ್ ಆಫ್ ಡಿಸ್ಕ್ರಿಮಿನೇಷನ್ ಅಥವಾ ತಾರತಮ್ಯದ ನಿಷೇಧ ಅಂತ ಹೇಳ್ತೇವೆ. ಸೊ ಇದೇನ್ ಮಾಡುತ್ತಂದ್ರೆ ಸೊ ಈ ಒಂದು ರಿಲಿಜನ್ ಆಗಿರ್ಬೋದು, ರೇಸ್ ಆಗಿರ್ಬೋದು, ಕಾಸ್ಟ್, ಸೆಕ್ಸ್, ಪ್ಲೇಸ್ ಆಫ್ ಬರ್ತ್ ಅಂದ್ರೆ ಧರ್ಮ, ಜನಾಂಗ, ಜಾತಿ, ಲಿಂಗ ಅಥವಾ ಜನ್ಮ ಸ್ಥಳದ ಆಧಾರದ ಮೇಲೆ ಯಾವುದೇ ತಾರತಮ್ಯವನ್ನ ಮಾಡಬಾರ್ದು ಅಂತಕ್ಕಂಥ ಒಂದು ಪ್ರಾವಿಷನ್ ಅನ್ನ ನಾವು ವಿಧಿ 15ರಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ 15(1) ಅಲ್ಲಿ ಇಟ್ ಪ್ರಾಹಿಬಿಟ್ಸ್ ಡಿಸ್ಕ್ರಿಮಿನೇಷನ್ ಬೈ ದಿ ಸ್ಟೇಟ್ಸ್ ಅಥವಾ ಸರ್ಕಾರದಿಂದ ಯಾವುದೇ ತಾರತಮ್ಯ ಆಗದೆ ಇರತಕ್ಕಂಥದ್ದನ್ನ ವಿಧಿ 15(1) ನಾವು ನೋಡ್ಬೋದಾಗಿರುತ್ತೆ. ಸೊ ಇದು ಪ್ರೈವೇಟ್ ಇಂಡಿವಿಜುವಲ್ಸ್ ಆರ್ ಆರ್ಗನೈಸೇಷನ್ಸ್ ಇನ್ ಆಕ್ಸೆಸ್ ಟು ಪಬ್ಲಿಕ್ ಪ್ಲೇಸಸ್, ಅಂದ್ರೆ ಈ ಒಂದು ಸಾರ್ವಜನಿಕ ಸ್ಥಳಗಳೇನಿರ್ತವೆ ಆ ಒಂದು ಪ್ರದೇಶಗಳಲ್ಲಿ ಖಾಸಗಿ ವ್ಯಕ್ತಿಗಳು ಅಥವಾ ಸಂಸ್ಥೆಗಳಿಂದ ಆಗಬಹುದಾಗಿರ್ತಕ್ಕಂಥ ತಾರತಮ್ಯವನ್ನ ನಿಷೇಧ ಮಾಡ್ತಕ್ಕಂಥದ್ದನ್ನ ನಾವು ಆರ್ಟಿಕಲ್ 15(1) ಅಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇನ್ನೊಂದು ಆರ್ಟಿಕಲ್ 15(3) ಅಂತ ಹೇಳ್ತೇವೆ. ಸೊ ಇವೆಲ್ಲ ಸಬ್ ಕ್ಲಾಸಸ್ ಆಗಿರುತ್ತೆ. ಆರ್ಟಿಕಲ್ 15(3) ಅಲ್ಲಿ ಇಟ್ ಅಲೋಸ್ ದಿ ಸ್ಟೇಟ್ ಟು ಮೇಕ್ ಸ್ಪೆಷಲ್ ಪ್ರಾವಿಷನ್ಸ್ ಫಾರ್ ವಿಮೆನ್ ಅಂಡ್ ಚಿಲ್ಡ್ರನ್, ಅಂದ್ರೆ ಮಕ್ಕಳಿಗೆ ಮತ್ತು ಮಹಿಳೆಯರಿಗೆ ವಿಶೇಷ ನಿಬಂಧನೆಗಳನ್ನ ಮಾಡಲಿಕ್ಕೆ ಅಧಿಕಾರವನ್ನ ನೀಡ್ತಕ್ಕಂಥ ಒಂದು ಆರ್ಟಿಕಲ್ ಆಗಿರುತ್ತೆ. 15(4) ಏನಿದೆ ಇಟ್ ಅಲೋಸ್ ಸ್ಟೇಟ್ಸ್ ಟು ಮೇಕ್ ಸ್ಪೆಷಲ್ ಪ್ರಾವಿಷನ್ಸ್ ಫಾರ್ advancement of any socially and educationally backward classes or for the scheduled caste ಮತ್ತೆ scheduled tribe, ಅಂದ್ರೆ ಯಾವುದೇ ಸಾಮಾಜಿಕವಾಗಿ ಅಥವಾ ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂಥ ವರ್ಗಗಳು ಅಥವಾ ಪರಿಶಿಷ್ಟ ಜಾತಿಗಳಾಗಿರ್ಬೋದು, ಪರಿಶಿಷ್ಟ ಪಂಗಡಗಳಾಗಿರ್ಬೋದು, ಅವರ ಪ್ರಗತಿಗಾಗಿ ವಿಶೇಷವಾಗಿರ್ತಕ್ಕಂಥ ನಿಬಂಧನೆಗಳನ್ನು ಮಾಡಲಿಕ್ಕೆ ಅನುಮತಿ ನೀಡ್ತಕ್ಕಂಥ ಒಂದು ಆರ್ಟಿಕಲ್ ಅನ್ನು ನಾವು 15(4) ಅಂತ ಹೇಳ್ತೇವೆ. ಸೊ ಅದಾದ್ಮೇಲೆ ಆರ್ಟಿಕಲ್ 16ಗೆ ಬರ್ತೇವೆ. ಆರ್ಟಿಕಲ್ 16 ಏನು ಹೇಳುತ್ತೆ ಅಂದ್ರೆ ಈಕ್ವಾಲಿಟಿ ಆಫ್ ಆಪರ್ಚುನಿಟಿ ಇನ್ ಪಬ್ಲಿಕ್ ಎಂಪ್ಲಾಯ್ಮೆಂಟ್, ಅಂದ್ರೆ ಸಾರ್ವಜನಿಕ ಉದ್ಯೋಗದಲ್ಲಿ ಸಮಾನತೆಯ ಅವಕಾಶವನ್ನು ನಾವು ವಿಧಿ 16ರಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ
ಇಟ್ ಗ್ಯಾರಂಟೀಸ್ ಈಕ್ವಲ್ ಆಪರ್ಚುನಿಟೀಸ್ ಟು ಆಲ್ ಸಿಟಿಸನ್ಸ್ ಇನ್ ದಿ ಮ್ಯಾಟರ್ಸ್ ಆಫ್ ಪಬ್ಲಿಕ್ ಎಂಪ್ಲಾಯ್ಮೆಂಟ್. ಅಂದರೆ ಸಾರ್ವಜನಿಕ ಉದ್ಯೋಗದಲ್ಲಿ ಎಲ್ಲ ನಾಗರಿಕರಿಗೆ ಸಮಾನವಾದ ಅವಕಾಶವನ್ನು ಖಾತರಿಪಡಿಸ್ತಕ್ಕಂಥ ಒಂದು ವಿಧಿಯನ್ನು ನಾವು ಆರ್ಟಿಕಲ್ 16 ಅಂತ ಹೇಳ್ತೇವೆ. ಸೊ ಇದರಲ್ಲಿ 16(1) ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಎನ್ಶೋರ್ಸ್ ಈಕ್ವಾಲಿಟಿ ಆಫ್ ಆಪರ್ಚುನಿಟಿ. 16(2) ಏನು ಹೇಳುತ್ತಂದ್ರೆ ಪ್ರಾಹಿಬಿಟ್ಸ್ ಡಿಸ್ಕ್ರಿಮಿನೇಷನ್ ಆನ್ ದಿ ಗ್ರೌಂಡ್ಸ್ ಆಫ್ ಸೇಮ್. ಅಂದರೆ ಈ ಒಂದು ರಿಲಿಜಿಯನ್, ಪ್ಲೇಸ್ ಆಫ್ ಬರ್ತ್ ಏನಿದೆ, ಸೊ ಇದರ ಆಧಾರದ ಮೇಲೆ ತಾರತಮ್ಯವನ್ನು ನಿಷೇಧ ಮಾಡ್ತಕ್ಕಂಥದ್ದನ್ನು 16(2) ಅಲ್ಲಿ ನಾವು ನೋಡ್ಬೋದಾಗಿರುತ್ತೆ. 16(3) ಏನಿರುತ್ತೆ, ಇದು allows parliament to make laws prescribing ರೆಸಿಡೆನ್ಸ್ ರಿಕ್ವೈರ್ಮೆಂಟ್ಸ್ ಫಾರ್ ದಿ ಸರ್ಟನ್ ಎಂಪ್ಲಾಯ್ಮೆಂಟ್. ಅಂದರೆ ಕೆಲವು ಉದ್ಯೋಗಗಳಿಗೆ ನಿವಾಸದ ಅವಶ್ಯಕತೆಗಳನ್ನು ಸೂಚಿಸುವ ಕಾನೂನುಗಳನ್ನು ಸಂಸತ್ತಿಗೆ ನೀಡ್ತಕ್ಕಂಥದ್ದನ್ನು ನಾವು ಆರ್ಟಿಕಲ್ 16(3) ಅಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಆರ್ಟಿಕಲ್ 16(4) ಏನು ಹೇಳುತ್ತಂದ್ರೆ ಅಲೋಸ್ ದಿ ಸ್ಟೇಟ್ ಟು ಮೇಕ್ ಪ್ರಾವಿಷನ್ಸ್ ಫಾರ್ ದಿ ರಿಸರ್ವೇಷನ್ ಆಫ್ ಅಪಾಯಿಂಟ್ಮೆಂಟ್ ಆರ್ ಪೋಸ್ಟ್ ಇನ್ ದ ಫೇವರ್ ಆಫ್ ಎನಿ ಬ್ಯಾಕ್ವರ್ಡ್ ಕ್ಲಾಸ್ ಆಫ್ ದಿ ಸಿಟಿಸನ್ಸ್. ಅಂದರೆ ನಮ್ಮ ಹಿಂದುಳಿದ ವರ್ಗಗಳ ನಾಗರಿಕರ ಪರವಾಗಿ ನೇಮಕಾತಿ ಆಗಿರ್ಬೋದು ಅಥವಾ ಹುದ್ದೆಗಳ ಮೀಸಲಾತಿಗೆ ನಿಬಂಧನೆಗಳನ್ನು ಮಾಡಲಿಕ್ಕೆ ಸರ್ಕಾರಕ್ಕೆ ಅನುಮತಿಯನ್ನು ಕೊಡ್ತಕ್ಕಂಥ ಒಂದು ಆರ್ಟಿಕಲ್ ಅನ್ನು 16(4) ನಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಆರ್ಟಿಕಲ್ 29 ಬರುತ್ತೆ. ಸೊ ಇದು ಟು ಪ್ರೊಟೆಕ್ಟ್ ದಿ ಇಂಟ್ರೆಸ್ಟ್ ಆಫ್ ದಿ ಮೈನಾರಿಟೀಸ್, ಅಂದರೆ ಅಲ್ಪಸಂಖ್ಯಾತರ ಹಿತಾಸಕ್ತಿಗಳನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಒಂದು ನಿಬಂಧನೆ ಆಗಿರುತ್ತೆ. ಸೊ ಇದೇನು ಮಾಡುತ್ತಂದ್ರೆ ಎನಿ ಸೆಕ್ಷನ್ ಆಫ್ ಸಿಟಿಸನ್ಸ್ ಹ್ಯಾವಿಂಗ್ ಡಿಸ್ಟಿಂಕ್ಟ್ ಲ್ಯಾಂಗ್ವೇಜ್ ಆಗಿರ್ಬೋದು, ಸ್ಕ್ರಿಪ್ಟ್ ಆಗಿರ್ಬೋದು ಅಥವಾ ಕಲ್ಚರ್ ಆಗಿರ್ಬೋದು, ಸೊ ರೈಟ್ ಟು ಕನ್ಸರ್ವ್ ದಿ ಸೇಮ್. ಅಂದರೆ ಆ ಒಂದು ಪ್ರತ್ಯೇಕ ಭಾಷೆ, ಲಿಪಿ ಅಥವಾ ಸಂಸ್ಕೃತಿ ಹೊಂದಿರತಕ್ಕಂಥ ಯಾವುದೇ ನಾಗರಿಕರು ಅಥವಾ ಯಾವುದೇ ವಿಭಾಗದವರು ಸೊ ಅದನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಹಕ್ಕನ್ನು ಈ ಒಂದು ವಿಧಿ 29 ಅಡಿಯಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ 29(1) ಬರುತ್ತೆ. ಇದೇನು ಹೇಳುತ್ತಂದ್ರೆ ರೈಟ್ ಟು ಕನ್ಸರ್ವ್ ಒನ್ಸ್ ಡಿಸ್ಟಿಂಕ್ಟ್ ಲ್ಯಾಂಗ್ವೇಜ್, ಸ್ಕ್ರಿಪ್ಟ್ ಮತ್ತು ಕಲ್ಚರ್. ಅಂದರೆ ಅವರ ವಿಶೇಷ ಭಾಷೆ ಆಗಿರ್ಬೋದು, ಅವರ ಲಿಪಿ ಆಗಿರ್ಬೋದು ಮತ್ತು ಅವರ ಸಂಸ್ಕೃತಿ ಆಗಿರ್ಬೋದು, ಅದನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಹಕ್ಕನ್ನು ನಾವು ವಿಧಿ 29(1) ನಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇನ್ನೊಂದು 29(2) ಬರುತ್ತೆ. ಸೊ ಇದು ಪ್ರಾಹಿಬಿಟ್ಸ್ ಡಿನಯಲ್ ಆಫ್ ಅಡ್ಮಿಷನ್ ಟು ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಮೇಂಟೈನ್ಡ್ ಬೈ ದಿ ಸ್ಟೇಟ್. ಅಂದರೆ ಸರ್ಕಾರದಿಂದ ನಿರ್ವಹಿಸಲ್ಪಡ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳಲ್ಲಿ ದಾಖಲಾತಿಗಳನ್ನು ಯಾರೂ ಕೂಡ ಡಿನೈ ಮಾಡಂಗಿಲ್ಲ. ಸೊ ಅದ್ರ ಜೊತೆಗೆ ರಿಸೀವಿಂಗ್ ಸ್ಟೇಟ್ ಫಂಡ್ಸ್, ಅಂದರೆ ಸರ್ಕಾರದ ಅನುದಾನಿತ ಶಾಲೆಗಳಲ್ಲಿ ಸೊ ಯಾವುದೇ ಒಂದು ರಿಲಿಜಿಯನ್, ರೇಸ್, ಕ್ಯಾಸ್ಟ್, ಲ್ಯಾಂಗ್ವೇಜ್ ಅಥವಾ ಯಾವುದಾದ್ರ ಆಧಾರದ ಮೇಲೆ ಅವರಿಗೆ ಅಡ್ಮಿಷನ್ ಅಥವಾ ದಾಖಲಾತಿಯನ್ನು ನಿರಾಕರಿಸುವ ಹಾಗೆ ಇಲ್ಲ. ಸೊ ಅದನ್ನು ನಾವು ವಿಧಿ 29(2) ಅಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಆರ್ಟಿಕಲ್ 30 ಬಗ್ಗೆ ನಾವು ಹೇಳೋದಾದ್ರೆ ರೈಟ್ ಆಫ್ ಮೈನಾರಿಟೀಸ್ ಟು ಎಸ್ಟಾಬ್ಲಿಷ್ ಅಂಡ್ ಅಡ್ಮಿನಿಸ್ಟರ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್. ಅಂದರೆ ತಮ್ಮದೇ ಆಗಿರ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಲಿಕ್ಕೆ ಮತ್ತು ನಿರ್ವಹಣೆ ಮಾಡಲಿಕ್ಕೆ ಅಲ್ಪಸಂಖ್ಯಾತರಿಗೆ ನೀಡಿರ್ತಕ್ಕಂಥ ಹಕ್ಕನ್ನು ನಾವು ಆರ್ಟಿಕಲ್ 30 ಅಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇದರ ಅಡಿಯಲ್ಲಿ ದೇ ಕ್ಯಾನ್ ಎಸ್ಟಾಬ್ಲಿಷ್ ಅಂಡ್ ಅಡ್ಮಿನಿಸ್ಟರ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಆಫ್ ದೇರ್ ಚಾಯ್ಸ್. ಅಂದರೆ ಅವರ ಒಂದು ಆಯ್ಕೆಗೆ ಸಂಬಂಧಪಟ್ಟಿರ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳನ್ನು ಅವರು ಸ್ಥಾಪನೆ ಮಾಡ್ಬೋದಾಗಿರುತ್ತೆ ಮತ್ತು ನಿರ್ವಹಣೆ ಮಾಡ್ತಕ್ಕಂಥ ಹಕ್ಕನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ 30(1) ಬರುತ್ತೆ. ಸೊ ಇದೇನು ಹೇಳುತ್ತಂದ್ರೆ ರೈಟ್ ಟು ಮೈನಾರಿಟೀಸ್ ವೆದರ್ ಬೇಸ್ಡ್ ಆನ್ ರಿಲಿಜಿಯನ್ ಆರ್ ಲ್ಯಾಂಗ್ವೇಜ್ ಟು ಎಸ್ಟಾಬ್ಲಿಷ್ ಅಂಡ್ ಅಡ್ಮಿನಿಸ್ಟರ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್. ಅಂದರೆ ಇದು ಪರ್ಟಿಕ್ಯುಲರ್ ಆಗಿ ಅಲ್ಪಸಂಖ್ಯಾತರಿಗೆ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದು, ಆಡಳಿತ ನಡೆಸಲು ಧರ್ಮ ಅಥವಾ ಭಾಷೆಯ ಆಧಾರದ ಮೇಲೆ ಹಕ್ಕನ್ನು ಖಾತರಿಪಡಿಸ್ತಕ್ಕಂಥದ್ದನ್ನು ನಾವು ಆರ್ಟಿಕಲ್ 30(1) ನಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇನ್ನೊಂದು ಆರ್ಟಿಕಲ್ 30(2) ಬರುತ್ತೆ. ಸ್ಟೇಟ್ ಶಾಲ್ ನಾಟ್ ಡಿಸ್ಕ್ರಿಮಿನೇಟ್ ಅಗೇನ್ಸ್ಟ್ ಎನಿ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಇನ್ ಗ್ರಾಂಟ್ ಇನ್ ಏಡ್ ಆನ್ ದಿ ಗ್ರೌಂಡ್ಸ್ ಆಫ್ ದಟ್ ಈಸ್ ಅಂಡರ್ ದಿ ಮ್ಯಾನೇಜ್ಮೆಂಟ್ ಆಫ್ ದಿ ಮೈನಾರಿಟಿ. ಅಂದರೆ ಯಾವುದೇ ಶಿಕ್ಷಣ ಸಂಸ್ಥೆ ಆಗಿರ್ಬೋದು, ಅದು ಅಲ್ಪಸಂಖ್ಯಾತರ ನಿರ್ವಹಣೆಗೆ ಒಳಪಟ್ಟಿದ್ದಾರೆ, ಅದೊಂದು ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಆಗಿರುತ್ತೆ. ಸಪೋಸ್ ಅದನ್ನು ಯಾರಾದರೂ ಅಲ್ಪಸಂಖ್ಯಾತರು ಮ್ಯಾನೇಜ್ ಅಥವಾ ನಿರ್ವಹಣೆ ಮಾಡ್ತಾ ಇದ್ರೆ, ಸೊ ಅದಕ್ಕೆ ಸರ್ಕಾರ ನೀಡ್ತಕ್ಕಂಥ ಒಂದು ನೆರವೇನಿರುತ್ತೆ, ಸೊ ಅದು ಜಸ್ಟ್ ಬಿಕಾಸ್ ಅದು ಮೈನಾರಿಟಿ ಅಂತಕ್ಕಂಥ ಒಂದು ಕಾರಣಕ್ಕಾಗಿ ತಾರತಮ್ಯ ಮಾಡ್ತಕ್ಕಂಥ ಒಂದು ಅಧಿಕಾರವನ್ನು ಸರ್ಕಾರ ಮಾಡೋ ಹಾಗಿಲ್ಲ. ಸೊ ಅವರನ್ನು ಕೂಡ ಸಮಾನವಾಗಿ ಟ್ರೀಟ್ ಮಾಡ್ತಕ್ಕಂಥದ್ದು ಅನ್ನೋದನ್ನ ಸೊ ಆರ್ಟಿಕಲ್ 30(2) ಅಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇಂಟರ್ನ್ಯಾಷನಲ್ ಮೈಗ್ರೆಂಟ್ಸ್ ಡೇ 2024 ಅಥವಾ ಅಂತಾರಾಷ್ಟ್ರೀಯ ವಲಸಿಗರ ದಿನ 2024. ಸೊ ಈ ಒಂದು ದಿನವನ್ನು ಪ್ರತಿ ವರ್ಷ ಡಿಸೆಂಬರ್ 18ನೇ ತಾರೀಕು ಆಚರಣೆ ಮಾಡಲಾಗುತ್ತೆ. ಸೊ ಈ ವರ್ಷದ ಥೀಮ್ ಏನಾಗಿರುತ್ತೆ ಅಂದರೆ ಹಾನರಿಂಗ್ ದಿ ಕಾಂಟ್ರಿಬ್ಯೂಷನ್ಸ್ ಆಫ್ ದಿ ಮೈಗ್ರೆಂಟ್ಸ್ ಅಂಡ್ ರೆಸ್ಪೆಕ್ಟಿಂಗ್ ದೇರ್ ರೈಟ್ಸ್. ಅಂದರೆ ವಲಸಿಗರ
ಕೊಡುಗೆಗಳನ್ನು ಗೌರವಿಸ್ತಕ್ಕಂಥದ್ದು, ಅವರ ಹಕ್ಕುಗಳನ್ನು ಗೌರವಿಸ್ತಕ್ಕಂಥದ್ದು. ಸೊ ಈ ವರ್ಷದ ಥೀಮ್ ಆಗಿರುತ್ತೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 792. ಸೊ ಇಲ್ಲಿ ವಿಡಿಯೋನ ಪಾಸ್ ಮಾಡಿಕೊಂಡು ಪ್ರಶ್ನೆಗಳನ್ನು ಓದಿ ಉತ್ತರವನ್ನು ನೀಡಿ. ಸೊ ಇದು ಪ್ರಶ್ನೆ ಸಂಖ್ಯೆ 1. ಸೊ ಇದು ಪ್ರಶ್ನೆ ಸಂಖ್ಯೆ 2 ಆಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ ಕಂಪ್ಲೀಟ್ ಆಗಿರುತ್ತೆ. ಮತ್ತೊಮ್ಮೆ ನಾಳಿನ ಅಪ್ಡೇಟ್ಸ್ನೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಸೊ ಅಲ್ಲಿವರೆಗೂ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.